ಯೋ ಗಾಯ್ಸ್, ಇವತ್ತು ನಾವು ನೋಡ್ತಿರುವ ಮೂವಿ ಒಂದು ಇಂಡಿಯನ್ ಆಂಥಾಲಜಿ ಮೂವಿ 2021ರಲ್ಲಿ ರಿಲೀಸ್ ಆಗಿದೆ. ಇದರ ಪಾರ್ಟ್ ಟೋಟಲ್ ಆಗಿ 4. ಇವಾಗ ಅದರಲ್ಲಿ ಫಸ್ಟ್ ಪಾರ್ಟ್ ಅನ್ನು ನೋಡ್ತಿದೀವಿ. ಮಿಕ್ಕಿರುವ ಪಾರ್ಟ್ಸ್ ಬೇಕು ಅನ್ನೋರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ಕಂಪ್ಲೀಟ್ ಮೂವಿಯ ಹೆಸರು ಅಜೀಬ್ ದಾಸ್ತಾನ. ಈ ಪರ್ಟಿಕ್ಯುಲರ್ ಪಾರ್ಟ್ ವಿಡಿಯೋವಿನ ಹೆಸರು ಅಂಕಾಹಿ. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಗಂಡ ಹೆಂಡತಿ ಇಬ್ಬರು ಬೆಡ್ ಮೇಲೆ ಮಲಗಿರ್ತಾರೆ. ಹೆಂಡತಿ ವೈಟ್ ಶರ್ಟ್ ಅನ್ನ ಹಾಕೊಂಡು ಮಲಗಿದ್ದಾರೆ. ಮೇ ಬಿ ಅದು ಗಂಡನ ಶರ್ಟೇ ಇರಬೇಕು. ಬರೀ ಆ ಶರ್ಟ್ ಅನ್ನ ಮಾತ್ರವೇ ಹಾಕೊಂಡು ಮಲಗಿದ್ದಾರೆ ಅನ್ಸುತ್ತೆ. ಈ ಕಡೆ ಗಂಡನನ್ನ ನೋಡಿದ್ರೆ ಅವರು ಉಲ್ಟಂ ಪಲ್ಟ ಮಲಗಿರ್ತಾರೆ. ಬೆತ್ತಲೆ ಇದ್ದಾರೆ ಅನ್ಸುತ್ತೆ. ಆದ್ರಿಂದ ಬೆಡ್ಶೀಟ್ ಇಂದ ಕವರ್ ಮಾಡ್ಕೊಂಡಿರ್ತಾರೆ ಫುಲ್ ಬಾಡಿಯನ್ನ. ನಂತರ ಇಬ್ಬರುವೆ ನಿದ್ದೆಯಿಂದ ಎಚ್ಚರ ಆಗ್ತಿದ್ದಾರೆ ಅನ್ಸುತ್ತೆ. ಸೊ ಮಲಗಿರುವ ಗಂಡ ಈ ಕಡೆ ಹೆಂಡತಿ ಕಡೆ ತಿರುಗಬೇಕಾದ್ರೆ ನೋಡಿದ್ರೆ ಆಶ್ಚರ್ಯವಾಗಿರ್ತಿದೆ. ಗಂಡ ತುಂಬಾ ಯಂಗ್ ಆಗಿರ್ತಿದ್ದಾನೆ. ಹೆಂಡತಿಯನ್ನು ನೋಡಿದ್ರೆ ಅವರಿಗೆ ಸ್ವಲ್ಪ ಏಜ್ ಜಾಸ್ತಿ ಆಗಿರ್ತಿದೆ. ಮೇ ಬಿ ಆಲ್ಮೋಸ್ಟ್ 40-45 ಇರಬಹುದು. ಆದ್ರೆ ಈ ಗಂಡನ ಏಜ್ ಅನ್ನು ಗೆಸ್ ಮಾಡಿದ್ರೆ ಏನು ಅವನಿಗೆ ಒಂದು 28-30 ಇರಬೇಕು ಅಷ್ಟೇನೆ. ನಿಜವಾಗ್ಲೂ ಇವರಿಬ್ಬರು ಗಂಡ ಹೆಂಡತಿಯಾಗಿರೋದಕ್ಕೆ ಚಾನ್ಸಸ್ ಇದೆಯಾ ನೋಡೋಣ, ಮುಂದೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಆ ಲೇಡಿ ಎಚ್ಚರಿ ಆದ್ರಲ್ವಾ ಫಸ್ಟ್ ಆ ಹುಡುಗನನ್ನೇ ನೋಡ್ತಿರ್ತಾರೆ. ಅವನುವೆ ಇವರ ಕಡೆ ತಿರುಗಾನೆ. ಇಬ್ಬರುವೆ ಬಾಯಿಂದ ಮಾತಾಡ್ಕೋತಿಲ್ಲ, ಬಾಯನ್ನೇ ಓಪನ್ ಮಾಡೋದೇ ಇಲ್ಲ, ಕಣ್ಣಲ್ಲೇ ಇಬ್ಬರು ಮಾತಾಡ್ಕೋತಿದ್ದಾರೆ. ಎಂತಹ ಕನೆಕ್ಷನ್ ನೋಡಿ, ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರ್ತಿದೆ ನೋಡಿ ಇಬ್ಬರ ಮಧ್ಯದಲ್ಲೂ. ಖಂಡಿತ ಇವರಿಬ್ಬರು ಗಂಡ ಹೆಂಡತಿಯಾಗಿ ಇರಬೇಕು. ಆದ್ರೆ ಏಜ್ ಗ್ಯಾಪ್ ಜಾಸ್ತಿ ಇರೋ ರೀತಿ ಇದೆಯಲ್ಲ, ಏನೋ ನೋಡೋಣ. ಅದರ ನಂತರ ಇಬ್ಬರುವೆ ಒಬ್ಬರಿಗೊಬ್ರು ನೋಡ್ಕೊಂಡು ಹಾಗೆ ರೊಮ್ಯಾನ್ಸ್ ಮಾಡ್ಬಿಟ್ಟು ಖುಷಿಯಾಗಿ ಮಾತಾಡಿ ನಂತರ ಬೆಡ್ ಅನ್ನ ಬಿಟ್ಟು ಎದ್ದೇಳ್ತಾರೆ. ಅದರ ನಂತರ ಲೇಡಿನು ಮೇಕಪ್ ಮಾಡ್ಕೋತಿರ್ತಾರೆ ಮಿರರ್ ಮುಂದೆ ನಿಂತು. ಅದನ್ನ ನೋಡುವ ಹುಡುಗ ನೋಡೋದಕ್ಕೆ ನೀನು ಸೂಪರ್ ಆಗಿರ್ತಿದ್ಯಾ, ಸಾಕಾಗಿರ್ತಿದ್ಯಾ ಅಂತ ಹೇಳ್ತಿರ್ತಾನೆ. ಅದು ಹೇಗೆ ಬಾಯಿಂದ ಅವನು ಹೇಳ್ತಿಲ್ಲ, ಜಸ್ಟ್ ಕೈಯಲ್ಲಿ ಸನ್ನೆ ಮಾಡಿ ತೋರಿಸ್ತಿದ್ದಾನೆ. ಸೊ ಅವನು ಆ ರೀತಿ ಸನ್ನೆ ಮಾಡಿ ತೋರಿಸಿದನ್ನ ನೋಡಿದ ಈ ಲೇಡಿ ತುಂಬಾನೇ ಖುಷಿ ಆಗ್ತಿರ್ತಾರೆ. ಅವರ ಒಳಗಡೆ ಅವರು ತುಂಬಾನೇ ಸೌಂದರ್ಯ ಅಂತ ಫೀಲ್ ಆಗ್ತಿರುತ್ತೆ. ಸೊ ಮೇಕಪ್ ಎಲ್ಲ ಫಿನಿಶ್ ಆದ ಮೇಲೆ ಈ ಲೇಡಿನು ಆ ಹುಡುಗನನ್ನ ನೋಡಿ ಬರೀ ಕಣ್ಣಿಂದಾನೆ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಸಿಗ್ನಲ್ ಮಾಡಿ ತೋರಿಸ್ತಾರೆ. ಆ ಹುಡುಗನಿಗೆ ಅದನ್ನ ಈಸಿಯಾಗಿ ಅರ್ಥ ಮಾಡ್ಕೋತಾನೆ. ಇದರ ಹೆಸರೇ ಸೈನ್ ಲ್ಯಾಂಗ್ವೇಜ್. ಅವರು ಅವನಿಗೆ ಸನ್ನೆ ಮಾಡಿ ತೋರಿಸೋದು ಸರಿ, ಅವನು ಅರ್ಥ ಮಾಡ್ಕೊಳ್ಳೋದು ಸರಿ. ಇವರಿಬ್ಬರು ಮಾಡೋದು ನನಗೆ ಯಾಕೆ ಅರ್ಥ ಆಗ್ತಿದೆ, ಏನನ್ನ ಮಾಡೋದು ಏಜೋ. ಸೊ ಅವರ ಕಣ್ಣಿನ ಸನ್ನೆಯನ್ನ ಅರ್ಥ ಮಾಡ್ಕೊಂಡ ಹುಡುಗ ಸರಿ ಹೋಗಿದ್ದು ಬನ್ನಿ ಜೋಪಾನ ಅನ್ನೋ ರೀತಿ ಅವನುವೇ ಸಿಗ್ನಲ್ ಮಾಡಿನೇ ತೋರಿಸ್ತಾನೆ. ಅದರ ನಂತರ ಆ ಲೇಡಿನು ಮನೆಯನ್ನ ಬಿಟ್ಟು ಕೆಳಗಡೆ ಇಳಿದು ಬಂದು ಹೊರಗಡೆ ಬರ್ತಾರೆ. ಹಿಂದೆ ತಿರುಗಿ ವಿಂಡೋ ಇಂದ ಅವನು ನಮ್ಮನ್ನ ನೋಡೋದಕ್ಕೆ ಚಾನ್ಸಸ್ ಇದೆ ಅಂತ ಇವರು ನೋಡ್ತಿದ್ರೆ ಅವನು ನೋಡೋ ರೀತಿ ಕಾಣ್ತಿಲ್ಲ. ಇವರುವೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡ್ತಾರೆ. ಬರ್ತಾನೆ ಇವಾಗ ಬರ್ಬೋದು, ಇವಾಗ ಅವನ ಮುಖ ಕಾಣಿಸಬಹುದು, ನಮ್ಮನ್ನ ಖಂಡಿತ ನೋಡಿ ನೋಡ್ತಾನೆ ಅಂತಾನೆ ವೇಟ್ ಮಾಡ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಇವರು ಬುಕ್ ಮಾಡಿದ ಟ್ಯಾಕ್ಸಿನೂ ಅಲ್ಲಿಗೆ ಬಂದ್ಬಿಡುತ್ತೆ. ಸೊ ಈ ಲೇಡಿನು ಟ್ಯಾಕ್ಸಿಗೆ ಹತ್ಕೋತಾರೆ. ಆವಾಗ ಟ್ಯಾಕ್ಸಿ ಡ್ರೈವರ್ ಈ ಲೇಡಿಯನ್ನ ಮೇಡಮ್ ನೀವು ಎಲ್ಲಿಗೆ ಹೋಗ್ಬೇಕು, ನಿಮ್ಮನ್ನ ಎಲ್ಲಿಗೆ ಬಿಟ್ಕೊಡ್ಬೇಕು ಅಂತ ಕೇಳ್ತಿರ್ತಾನೆ. ಆವಾಗ ಆ ಲೇಡಿ ಅವರ ಕೈಯಲ್ಲಿ ಏನನ್ನು ಮಾತಾಡೋದಕ್ಕೆ ಆಗ್ತಿಲ್ಲ. ಯಾವ್ದ್ರ ಬಗ್ಗೆನೂ ಡೀಪ್ ಆಗಿ ಯೋಚನೆ ಮಾಡ್ತಾನೆ ಇರ್ತಾರೆ. ಅವರ ಮೈಂಡ್ ಒಳಗಡೆ ಏನು ಥಾಟ್ಸ್ ಓಡ್ತಿದೆ ಅನ್ಸುತ್ತೆ. ಅದು ಒಳ್ಳೇದೋ ಕೆಟ್ಟದೋ ಅವರಿಗೇನೆ ಗೊತ್ತಾಗ್ಬೇಕು. ನಂತರ ಕಾನ್ಶಿಯಸ್ ಗೆ ಬಂದು ಆ ಡ್ರೈವರ್ ಹತ್ರ ಇಂತಹ ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗ್ಬೇಕು ಅಂತ ಅಡ್ರೆಸ್ ಅನ್ನ ಹೇಳ್ತಾರೆ. ಅದನ್ನ ಕೇಳ್ಕೊಂಡ ಟ್ಯಾಕ್ಸಿ ಡ್ರೈವರ್ ಕಾರನ್ನ ಡ್ರೈವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆವಾಗ ಮತ್ತೆ ಆ ಲೇಡಿ ಏನೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಅದು ನಾರ್ಮಲ್ ಆಗಿ ಯೋಚನೆ ಮಾಡೋದಿಲ್ಲ, ಇನ್ ಡೆಪ್ತ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಅವರ ಮುಖವನ್ನ ನೋಡಿದ್ರೇನೆ ಗೊತ್ತಾಗ್ತಿದೆ ಅದು ಏನು ಅನ್ನೋದನ್ನ ಇವಾಗ ವಿಜುವಲ್ ಅಲ್ಲಿ ನಮಗೆ ತೋರಿಸ್ತಾರೆ. ಪಾಸ್ಟ್ ಅಲ್ಲಿ ಇವರು ಮತ್ತೆ ಇವರ ಗಂಡ ಸಿಕ್ಕಾಪಟ್ಟೆ ಜೋರಾಗಿ ಜಗಳ ಮಾಡ್ಕೊಂಡಿದ್ದಾರೆ. ಇವರು ಏನಕ್ಕಾಗಿ ಇಷ್ಟು ದೊಡ್ಡ ಜಗಳ ಮಾಡ್ತಿದ್ದಾರೆ ಅಂದ್ರೆ ಈ ಲೇಡಿ ಇವರಿಬ್ಬರಿಗೂ ಒಬ್ಬಳು ಮಗಳು ಇರ್ತಿದ್ದಾಳೆ. ಆ ಮಗಳಿಗೆ ಕಿವಿ ಮತ್ತೆ ಬಾಯಿ ಬರೋದಿಲ್ಲ, ಅಂದ್ರೆ ಕಿವಿ ಕೇಳಿಸೋದಿಲ್ಲ, ಬಾಯಿ ಮಾತಾಡೋದಕ್ಕೆ ಬರೋದಿಲ್ಲ, ಡೆಫ್ ಅಂಡ್ ಡಮ್. ಪಾಪ ದೇವ್ರು ಆ ಹುಡುಗಿ ಈ ರೀತಿ ಮಾಡ್ಬಿಟ್ಟ. ಆದ್ರಿಂದ ಈ ಲೇಡಿ ಆ ಅಮ್ಮವರು ಆ ಹುಡುಗಿ ಜೊತೆ ಯಾವಾಗ್ಲೂ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ. ಸೊ ಆ ಸೈನ್ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಂಡು ಆ ಹುಡುಗಿ ಅವರ ತಾಯಿ ಜೊತೆ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಿರ್ತಾಳೆ. ಆದ್ರೆ ಈ ರೀತಿಯ ಸೈನ್ ಲ್ಯಾಂಗ್ವೇಜ್ ಆ ಗಂಡ ಹಸ್ಬೆಂಡ್ ಗೆ ಗೊತ್ತಿಲ್ಲ. ಅವನ ಮಗಳು ಡೆಫ್ ಅಂಡ್ ಡಮ್ ಅಂತ ಗೊತ್ತಾದ ಮೇಲೆ ಆ ಸೈನ್ ಲ್ಯಾಂಗ್ವೇಜ್ ಅನ್ನು ಕಲ್ತ್ಕೋಬೇಕು. ಅದು ತಾನೇ ಒಬ್ಬ ತಂದೆ, ಒಳ್ಳೆ ತಂದೆ ಮಾಡುವ ಕೆಲಸ. ಆದ್ರೆ ಇವನು ಫ್ಯಾಮಿಲಿ ಬಗ್ಗೆ ಕೇರ್ ಮಾಡದೆ, ಮಗಳ ಬಗ್ಗೆ ಕೇರ್ ಮಾಡದೆ, ಯಾವಾಗ ನೋಡಿದ್ರು ಬಿಸ್ನೆಸ್ ಕೆಲಸ ಅಂತಾನೆ ಇದ್ದಿದ್ದಾನೆ. ಇದ್ರಲ್ಲಿ ಟೆನ್ಷನ್ ಆಗಿದೆ ಲೇಡಿ. ಯಾವಾಗ ನೋಡಿದ್ರು ನೀನು ಈ ರೀತಿ ಬಿಸ್ನೆಸ್ ಕೆಲಸ ಅಂತಾನೆ ಇದ್ರೆ ಹೇಗೆ ನೀನು ನಿನ್ನ ಮಗಳನ್ನ ನೋಡ್ಕೋತೀಯ? ಪ್ಲೀಸ್ ಬೇಗನೆ ಆ ಸೈನ್ ಲ್ಯಾಂಗ್ವೇಜ್ ಅನ್ನು ಕಲ್ತ್ಕೊಂಡು ನಿನ್ನ ಮಗಳ ಜೊತೆ ಮಾತಾಡೋದಕ್ಕೆ ಶುರು ಮಾಡು. ನೀನು ಈ ರೀತಿ ಇರ್ತಾ ಇದ್ರೆ ನಿನ್ನ ಪ್ರೀತಿನೇ ಆ ಹುಡುಗಿಗೆ ಸಿಗೋದಿಲ್ಲ. ಒಬ್ಬ ತಂದೆಯ ಪ್ರೀತಿನೇ ಆ ಹುಡುಗಿಗೆ ಏನು ಅಂತ ಗೊತ್ತಾಗಲ್ಲ. ಆಮೇಲೆ ಆಲ್ರೆಡಿ ಅವಳು ನನ್ನ ಕೈಯಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ, ನನಗೆ ಕಿವಿನೂ ಕೇಳಿಸೋದಿಲ್ಲ ಅಂತ ತುಂಬಾನೇ ಬೇಜಾರಾಗ್ತಿದ್ದಾಳೆ, ತುಂಬಾನೇ ಡಿಪ್ರೆಷನ್ ಗೆ ಹೋಗ್ತಿದ್ದಾಳೆ. ಹೀಗಿರ್ಬೇಕಾದ್ರೆ ಇದ್ರಲ್ಲಿ ನೀನು ಬೇರೆ ಅವಳ ಜೊತೆ ಮಾತಾಡದೆ ಇದ್ರೆ, ಅವಳ ಮೇಲೆ ಪ್ರೀತಿಯನ್ನು ತೋರಿಸದೇ ಇದ್ರೆ ಅವಳು ತುಂಬಾನೇ ಕಷ್ಟಕ್ಕೆ ಒಳಗಾಗ್ತಾಳೆ, ಅದ್ರ ಬಗ್ಗೆ ತುಂಬಾನೇ ಫೀಲ್ ಮಾಡ್ತಾಳೆ ಅಂತ ಹೇಳಿದ್ರೆ ಅದಕ್ಕೆ ಆ ಬಿಸ್ನೆಸ್ ಮ್ಯಾನ್ ಆ ಮಗುವಿನ ತಂದೆ ಏನಂತ ಹೇಳ್ತಾನಂದ್ರೆ, ನನಗೆ 1000 ಕೆಲಸ ಇರ್ತಿದೆ, ಬಿಸ್ನೆಸ್ ಅಲ್ಲಿ ತುಂಬಾನೇ ಪ್ರೆಷರ್ ಇರ್ತಿದೆ, ಹಾಗಿರ್ಬೇಕಾದ್ರೆ ನನಗೆ ಹೇಗೆ ಇದಕ್ಕೆಲ್ಲ ಟೈಮ್ ಅನ್ನು ಸ್ಪೆಂಡ್ ಮಾಡೋದಕ್ಕೆ ಆಗುತ್ತೆ ಅಂತ ರಿಟರ್ನ್ ಹೆಂಡತಿ ಜೊತೆ ಜೋರಾಗಿ ಜಗಳ ಮಾಡ್ತಿರ್ತಾನೆ. ಇವರಿಬ್ಬರು ಈ ರೀತಿ ಜಗಳ ಮಾಡ್ಕೋತಿರುವ ವಿಷಯ ಎಲ್ಲವನ್ನು ಸ್ಟೆಪ್ಸ್ ಅಲ್ಲಿ ಕೂತು ಆ ಹುಡುಗಿನೂ ನೋಡ್ತಿರ್ತಾಳೆ. ಇಬ್ಬರು ಯಾವ್ದರ ಬಗ್ಗೆ ಮಾತಾಡ್ಕೋತಿದ್ದಾರೆ, ಏನಕ್ಕೆ ಇಷ್ಟೊಂದು ಜೋರಾಗಿ ಕಿರ್ಚ್ಕೋತಿದ್ದಾರೆ ಅಂತ ಹುಡುಗಿಗೆ ಗೊತ್ತಾಗ್ತಿಲ್ಲ. ಏನೋ ಜಗಳ ಮಾಡ್ಕೋತಿದ್ದಾರೆ ಅಂತ ಮಾತ್ರ ಗೊತ್ತಾಗುತ್ತೆ. ಜಗಳ ನಡೀತಾ ದೊಡ್ಡದಾಗ್ಬಿಡುತ್ತೆ. ಇಬ್ಬರು ಜೋರಾಗಿ ಒಬ್ಬರಿಗೊಬ್ರು ಕಿರ್ಚ್ಕೋತಾರೆ. ಆವಾಗ ಹಸ್ಬೆಂಡ್ ನನಗೆ 1000 ಕೆಲಸಗಳು ಇರ್ತಾ ಇದೆ, ಇದ್ರುವೆ ನನ್ನ ಮಗಳ ಮೇಲೆ ನನಗೆ ತುಂಬಾನೇ ಪ್ರೀತಿನೂ ಇದೆ, ನೀನು ಹೇಳಿನೇ ಅದ್ರ ಬಗ್ಗೆ ನನಗೆ ಗೊತ್ತಾಗ್ಬೇಕು ಅಂತೆಲ್ಲ ಏನೂ ಇಲ್ಲ, ಸುಮ್ನೆ ನಿನ್ನ ಕೆಲಸವನ್ನು
ನಿಮ್ಮನ್ನ ನೀನು ನೋಡ್ಕೊಂಡು ಎದ್ಕೋ, ಮತ್ತೆ ಮತ್ತೆ ಇದನ್ನ ಕೆತ್ಕಿ ನನ್ನ ಜೊತೆ ಜಗಳ ಮಾಡಬೇಡ ಅಂತ ಹೆಂಡತಿಗೆ ಬೈದ್ಬಿಟ್ಟು ಕೋಪ ಮಾಡ್ಕೊಂಡು ಹಸ್ಬೆಂಡ್ ಅಲ್ಲಿಂದ ಹೋಗ್ಬಿಡ್ತಾನೆ. ಹೆಂಡತಿನೂ ಬಾಯ್ ಬಿಟ್ಟು ಶಾಕ್ ಆಗ್ಬಿಟ್ಟು ನಂತರ ಮಲ್ಗೋಕೆ ಹೋಗ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಮಗಳು ಸ್ಕೂಲ್ಗೆ ಹೋಗೋದಕ್ಕಾಗಿ ರೆಡಿಯಾಗಿ ಕೂತಿರ್ತಾಳೆ. ಅಮ್ಮ ಅವರುವೆ ಅಂದ್ರೆ ಆ ಲೇಡಿನುವೆ ಕಾಫಿಯನ್ನ ಹಾಕಿ ಕುಡಿತಿರ್ತಾರೆ. ಅಂತಹ ಸಮಯದಲ್ಲಿ ಆಫೀಸ್ಗೆ ಹೊರಡೋದಕ್ಕಾಗಿ ರೆಡಿಯಾಗಿ ಹಸ್ಬೆಂಡ್ ಕೆಳಗಡೆ ಬರ್ತಾನೆ. ನಂತರ ನಮ್ಮ ಲೇಡಿನುವೆ ಫುಲ್ ಆಗಿ ರೆಡಿ ಆಗ್ತಾರೆ. ಮೂವರುವೆ ಮನೆಯನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಹಸ್ಬೆಂಡ್ ಆಫೀಸ್ಗೆ ಹೋಗ್ಬೇಕು ಅಂತ ಅವನ ಪಾಡಿಗೆ ಹೊರಟೋಗ್ಬಿಡ್ತಾನೆ. ನಮ್ಮ ಲೇಡಿನೇ ಅವರ ಮಗಳನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಮಗಳನ್ನ ಆ ರೀತಿ ಕರ್ಕೊಂಡು ಹೋಗಿ ಸ್ಕೂಲ್ಗೆ ಬಿಟ್ಬಿಟ್ಟು ನಂತರ ಈ ಲೇಡಿ ಎಲ್ಲಿಗೋ ಹೋಗ್ತಾರೆ. ಇವರು ಎಲ್ಲಿಗೆ ತಾನೇ ಹೋಗ್ತಿದ್ದಾರೆ ಅಂತ ನಾವೇ ನೋಡಿದ್ರೆ ಈ ಹಳೆ ಕಾಲದ ಫೋಟೋಸ್, ಓಲ್ಡ್ ಫೋಟೋಸ್ ಎಲ್ಲ ಇರುತ್ತೆ ಅಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿರುವ ಒಂದು ಕಲೆಕ್ಷನ್ ಫೋಟೋ ಸ್ಟುಡಿಯೋ ಇರುತ್ತೆ. ಅಲ್ಲಿಗೆ ಹೋಗ್ತಾರೆ. ಒಳಗಡೆ ಹೋಗಿ ಅಲ್ಲಿರುವ ಕಲೆಕ್ಷನ್ಸ್ ಒನ್ ಬೈ ಒನ್ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಹುಡುಗಿಯ ಫೋಟೋವನ್ನ ನೋಡಿ ಹಾಗೆ ವಿಕ್ಸ್ ಆಗಿ ಶಾಕ್ ಆಗಿ ಅದನ್ನ ನೋಡ್ತಿರ್ತಾರೆ. ತುಂಬಾನೇ ಅಕ್ಷರದಿಂದ ಅದನ್ನ ಕಣ್ ಬಿಟ್ಟು ನೋಡ್ತಿರ್ತಾರೆ. ಹಾಗಿರ್ಬೇಕಾದ್ರೇನೆ ಆ ಲೇಡಿ ಪಕ್ಕಕ್ಕೆ ಒಬ್ಬ ಹುಡುಗ ಬಂದು ನಿಂತ್ಕೋತಾನೆ. ಅವನು ಬಂದು ನಾರ್ಮಲ್ ಆಗಿ ಏನು ಮಾತಾಡಿ ಅವರ ಜೊತೆ ಕಮ್ಯುನಿಕೇಟ್ ಮಾಡ್ತಿಲ್ಲ, ಸನ್ನೆ ಮಾಡಿನೇ ಸಿಗ್ನಲ್ ಮಾಡಿನೇ ಅವರ ಜೊತೆ ಮಾತಾಡ್ತಿರ್ತಾನೆ. ಒಂದೊಂದು ಫೋಟೋವನ್ನು ಆ ಲೇಡಿಗೆ ತೋರಿಸ್ಕೊಟ್ಟು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. ಅದರಲ್ಲೂ ನಮ್ಮ ಲೇಡಿ ಅವರು ಒಂದು ಫೋಟೋವನ್ನ ನೋಡಿ ಬೆಕ್ಸ್ ಆಗಿದ್ರಲ್ವಾ, ಒಂದು ಹುಡುಗಿಯ ಫೋಟೋ, ಅದನ್ನ ತೋರಿಸಿ ಅವನು ಏನಂತ ಹೇಳ್ತಾನೆ ಅಂದ್ರೆ, ಈ ಫೋಟೋವನ್ನ ನಾನೇನೆ ತೆಗ್ದಿದ್ದು, ಆದ್ರೆ ಆ ಫೋಟೋದಲ್ಲಿ ಇರುವ ಹುಡುಗಿಗಿಂತ ನೀವೇನೆ ತುಂಬಾನೇ ಸೌಂದರ್ಯವಾಗಿರ್ತಿದ್ದೀರಾ ಅಂತ ಸನ್ನೆ ಮಾಡಿ ತೋರಿಸ್ತಿರ್ತಾನೆ. ಸೊ ಅದಕ್ಕೆ ತಿರುಗಿಸಿ ನಮ್ಮ ಲೇಡಿ ಆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಅವನು ಮಾತಾಡಿದ ಅದೇ ಲ್ಯಾಂಗ್ವೇಜ್ ಅಲ್ಲಿ ಅವನಿಗೆ ಉತ್ತರವನ್ನು ಕೊಡ್ತಾರೆ. ಇಲ್ಲ ಆ ಫೋಟೋದಲ್ಲಿ ಇರುವ ಹುಡುಗಿ ನನಗಿಂತ ತುಂಬಾನೇ ಸೌಂದರ್ಯವಾಗಿರ್ತಿದ್ದಾಳೆ ಅಂತ ಹೇಳ್ತಾರೆ. ಇದನ್ನು ನೋಡಿದ ಹುಡುಗನಿಗೆ ತುಂಬಾನೇ ಆಶ್ಚರ್ಯವಾಗ್ಬಿಡುತ್ತೆ. ವಾವ್ ನಿಮಗೂ ಈ ಸೈನ್ ಲ್ಯಾಂಗ್ವೇಜ್ ಬರುತ್ತಾ, ನಿಮಗೂ ಗೊತ್ತಾ ಅಂತ ಸನ್ನೆ ಮಾಡಿ ಕೇಳ್ಬೇಕಾದ್ರೇನೆ ಅದಕ್ಕೆ ನಮ್ಮ ಲೇಡಿನುವೆ ಹೌದು ನನಗೆ ಚೆನ್ನಾಗಿನೇ ಗೊತ್ತು, ಚೆನ್ನಾಗಿನೇ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹುಡುಗ ಏನಂತ ಹೇಳ್ತಾನೆ ಅಂದ್ರೆ, ಇಲ್ಲಿಗೆ ಬರೋರು ಎಲ್ಲರೂ ಒಂದು ಬರೆದು ತೋರಿಸ್ತಾರೆ, ಇಲ್ಲ ಜಸ್ಟ್ ಬಾಯಿಂದ ಹೇಳ್ತಾನೆ ಇರ್ತಾರೆ, ಅದನ್ನ ನೋಡಿನೇ ನಾನು ಅರ್ಥ ಮಾಡ್ಕೋಬೇಕು. ನಂತರ ಅವರಿಗೆ ಸೈನ್ ಲ್ಯಾಂಗ್ವೇಜ್ ಇಂದ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಅರ್ಥ ಮಾಡೋಷ್ಟರಲ್ಲಿ ನನಗೆ ತಲೆ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿ ನಮ್ಮ ಲೇಡಿ ಅವರಿಗೆ ನಗು ಬಂದ್ಬಿಡುತ್ತೆ. ಸೊ ಇಬ್ಬರು ಒಬ್ಬರಿಗೊಬ್ರು ನೋಡಿ ನಗಾಡ್ಕೋತಾರೆ. ಅದರ ನಂತರ ನಮ್ಮ ಲೇಡಿನು ಮನೆಗೆ ಬಂದ್ಬಿಡ್ತಾರೆ. ಹುಡುಗಿ ಕೂಡ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ನಂತರ ಅಮ್ಮ ಮತ್ತೆ ಮಗಳು ಇಬ್ಬರು ಕೂತು ಮಾತಾಡ್ತಿರ್ತಾರೆ. ಆವಾಗ ಈ ಲೇಡಿ ಅವರ ಮಗಳ ಹತ್ರ ಏನಂತ ಹೇಳ್ತಾರಂದ್ರೆ, ನಾನು ಈ ರೀತಿ ಹಳೆ ಕಲೆಕ್ಷನ್ ಫೋಟೋ ಸ್ಟುಡಿಯೋಗೆ ಹೋಗಿದ್ದೆ, ಅಲ್ಲಿ ಇಂತಹದೊಂದು ಪರ್ಸನ್ ಅನ್ನ ನೋಡಿದೆ, ಮತ್ತೆ ಈ ಫೋಟೋವನ್ನ ಅಲ್ಲಿಂದ ತಗೊಂಡು ಬಂದೆ ಅಂತ ಫೋಟೋವನ್ನ ಮಗಳಿಗೆ ತೋರಿಸಿ ಮಾತಾಡ್ತಿರ್ತಾರೆ. ಆಗಿರ್ಬೇಕಾದ್ರೆ ಆ ಪುಟ್ಟ ಹುಡುಗಿ ಅವರ ಅಮ್ಮನ ಹತ್ರ, ಏನಿಕಾಗಮ್ಮ ಅವರು ನನ್ನ ಜೊತೆ ಸರಿಯಾಗಿ ಮಾತಾಡೋದೇ ಇಲ್ಲ, ನನ್ನ ಜೊತೆ ಟೈಮ್ ಅನ್ನು ಸ್ಪೆಂಡ್ ಮಾಡೋದೇ ಇಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಲೇಡಿ, ಅಮ್ಮ ಅದೆಲ್ಲ ಏನು ಇಲ್ಲಮ್ಮ, ನಿಮ್ಮ ಅಪ್ಪನಿಗೆ ತುಂಬಾನೇ ಕೆಲಸ ಇರ್ತಿದ್ಯಲ್ವಾ, ಆದ್ರಿಂದಾನೇ ಎಲ್ಲವೇ ಸರಿ ಹೋಗುತ್ತೆ, ಬೇಗನೆ ಅವರು ಬಂದು ನಿನ್ನ ಜೊತೆ ಚೆನ್ನಾಗಿ ಮಾತಾಡಿ ಟೈಮ್ ಅನ್ನು ಸ್ಪೆಂಡ್ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ಇವಾಗ ನೀನು ಸದ್ಯಕ್ಕೆ ವರಿಯನ್ನ ಬಿಟ್ಬಿಡು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಚಿಕ್ಕ ಹುಡುಗಿ, ಅಮ್ಮ ಇವಾಗ ನನಗೆ ಇರುವ ಪ್ರಾಬ್ಲಮ್ ಹೋಗ್ತಾ ಹೋಗ್ತಾ ದೊಡ್ಡದು ತಾನೇ ಆಗುತ್ತೆ, ಅದು ತುಂಬಾನೇ ಕಷ್ಟ ತಾನೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಲೇಡಿ, ಮಗಳೇ ಏನಕ್ಕಾಗಿ ನೀನು ಈ ರೀತಿ ಎಲ್ಲ ಮಾತಾಡ್ತಿದ್ಯಾ, ನಿನಗೆ ಇರುವ ಪ್ರಾಬ್ಲಮ್ ಎಲ್ಲ ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ, ಇದನ್ನ ನಿನ್ನ ತಲೆ ಒಳಗಡೆ ಹಾಕಿ ಕನ್ಫ್ಯೂಷನ್ ಮಾಡ್ಕೋತಿರ್ಬೇಡ, ನೀನು ಏನಕ್ಕೂ ವರಿ ಪಡ್ಬೇಡ, ನಿನಗೆ ಈ ರೀತಿ ಇರ್ತಿದೆ ಅಂತ, ನೀನು ಆರಾಮಾಗಿ ಖುಷಿಯಾಗಿ ಸಂತೋಷವಾಗಿರು, ಅದೇನೇ ಕರೆಕ್ಟ್ ಅದೇನೇ ಸರಿ, ಹಾಗೇನೆ ನೀನು ಇರ್ಬೇಕು ಅಂತ ಇವರವೇ ಏನೇನೋ ಹೇಳಿ ಮಗಳನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಆವಾಗ ಕೂಡ ಹುಡುಗಿ, ಅಮ್ಮ ಏನಮ್ಮ ನೀವು ಹೇಳ್ತಿದ್ದೀರಾ, ನೀವು ಕೂಡ ನೋಡೋದಕ್ಕೆ ತುಂಬಾನೇ ಸೌಂದರ್ಯವಾಗಿರ್ತಿದ್ದೀರಾ, ನಿನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಕೈಯು ಚೆನ್ನಾಗಿದೆ, ಕಾಲು ಚೆನ್ನಾಗಿದೆ, ಕಿವಿ ಕೇಳಿಸ್ತಿದೆ, ಬಾಯಿ ಕೂಡ ಮಾತಾಡೋದಕ್ಕೆ ಬರ್ತಿದೆ, ಎಲ್ಲವೂ ಆರಾಮಾಗಿದೆ ಅಮ್ಮ, ಹಾಗಿದ್ರು ಕೂಡ ಏನಕ್ಕಾಗಮ್ಮ ಅಪ್ಪ ನಿನ್ನ ಮೇಲೆ ಲವ್ವನ್ನ ತೋರಿಸೋದೇ ಇಲ್ಲ ಅಂತ ಕೇಳ್ಬೇಕಾದ್ರೆ ಅಮ್ಮನಿಗೆ ಡಗ್ ಅಂತ ಆಗ್ಬಿಡುತ್ತೆ. ಒಂದು ಸೆಕೆಂಡ್ ಫ್ರೀಸ್ ಆಗ್ಬಿಡ್ತಾರೆ, ಏನನ್ನ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಅಮ್ಮ ಅಪ್ಪ ಯಾವಾಗ್ಲೂ ಜಗಳ ಮಾಡ್ಕೊತಾನೆ ಇರ್ತಾರಲ್ಲ, ಅದ್ರಲ್ಲೂ ಅವರ ಅಪ್ಪ ಅವರ ಅಮ್ಮನನ್ನ ಎರ್ರಬೆರ್ರಿ ಬೈತಾರೆ ಅಲ್ವಾ, ಹುಡುಗಿಗೆ ಅದು ಕೇಳಿಸೋದಿಲ್ಲ, ಅವರ ಮಾತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಆದ್ರೆ ಬಾಡಿ ಲ್ಯಾಂಗ್ವೇಜ್ ಅಗ್ರೆಸಿವ್ ಆಗಿರೋದನ್ನ ನೋಡ್ತಾಳೆ ಅಲ್ವಾ, ಆದ್ರಿಂದಾನೇ ಆ ಪುಟ್ಟ ಹುಡುಗಿ ಇಂತಹದೊಂದು ಕ್ವಶನ್ ಅನ್ನ ಅವರ ಅಮ್ಮನಿಗೆ ಕೇಳಿದ್ದಾಳೆ. ಸೊ ಈ ಕ್ವಶನ್ ಇಂದ ಅವತ್ತಿನ ದಿನ ರಾತ್ರಿ ಪೂರ್ತಿ ನಮ್ಮ ಲೇಡಿಗೆ ನಿದ್ದೆನೆ ಬರೋದಿಲ್ಲ, ತುಂಬಾನೇ ಯೋಚನೆ ಮಾಡ್ತಾನೆ ಇರ್ತಾರೆ, ಪಾಪ ತುಂಬಾನೇ ಅಪ್ಸೆಟ್ ಆಗಿರ್ತಾರೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಯಾವಾಗಿನ ರೀತಿನೋ ನಮ್ಮ ಲೇಡಿ ಅವರ ಮಗಳನ್ನ ರೆಡಿ ಮಾಡಿ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ನಂತರ ಆ ಓಲ್ಡ್ ಫೋಟೋ ಕಲೆಕ್ಷನ್ ಸ್ಟುಡಿಯೋಗೆ ಬರ್ತಾರೆ. ಆ ಹುಡುಗನನ್ನ ಮೀಟ್ ಮಾಡ್ತಾರೆ. ನಂತರ ಇಬ್ಬರಿಗೆ ಆ ಸ್ಟುಡಿಯೋದಲ್ಲಿ ಇರುವ ಒಂದು ಕಪಲ್ಸ್ ಫೋಟೋವನ್ನ ನೋಡಿ ಮಾತಾಡ್ಕೋತಾರೆ. ಸೊ ಅದನ್ನ ನೋಡಿದ ನಮ್ಮ ಲೇಡಿ, ಈ ಫೋಟೋದಲ್ಲಿ ಇರುವ ಕಪಲ್ಸ್ ಇಬ್ಬರಿಗೆ ತುಂಬಾನೇ ಹ್ಯಾಪಿಯಾಗಿ ಖುಷಿಯಾಗಿದ್ದಾರೆ ಅಲ್ವಾ ಅಂತ ಹೇಳ್ತಿರ್ತಾರೆ. ಸೊ ಅದನ್ನ ಕೇಳಿದ ಹುಡುಗ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರು ತುಂಬಾನೇ ಖುಷಿಯಾಗಿರೋ ರೀತಿ ಕಾಣ್ತಿದೆ, ಇವಾಗ ನಾನು ಹೇಳೋ ರೀತಿ ನೀವು ಯೋಚನೆ ಮಾಡಿ ಈ ಫೋಟೋವನ್ನ ಈ ಆಂಗಲ್ ಇಂದ ನೋಡಿ ಅವರಿಬ್ಬರು ಸಪ್ಪಿಗಿದ್ದಾರೆ, ತುಂಬಾನೇ ಬೇಜಾರಲ್ಲಿ ಇರೋ ರೀತಿ ನೀವು ನೋಡಿ ಅಂತ ಹೇಳ್ಬೇಕಾದ್ರೆ ಆ ಲೇಡಿನು ಅದೇ ರೀತಿನೇ ಆ ಫೋಟೋವನ್ನು ನೋಡ್ತಾರೆ. ತಕ್ಷಣವೇ ಅವರ ಮುಖ ಎಕ್ಸ್ಪ್ರೆಷನ್ ಹಾಗೆ ಚೇಂಜ್ ಆಗುತ್ತೆ. ಹೌದು ಗಾಯ್ಸ್, ಇದೇನೇ ರಿಯಾಲಿಟಿ. ದೂರದಲ್ಲಿ ನೋಡ್ಬೇಕಾದ್ರೆ ಒಬ್ಬರು ತುಂಬಾನೇ ಹ್ಯಾಪಿಯಾಗಿ ಖುಷಿಯಾಗಿರ್ತಿದ್ದಾರೆ ಅಂತ ನಾವು ಅನ್ಕೋತೀವಿ, ಈವನ್ ಅವರು ತುಂಬಾನೇ ಖುಷಿಯಾಗಿ ನಗಾಡ್ತಿದ್ರು ಕೂಡ, ಆದ್ರೆ ಆ ನಗುವಿನ ಹಿಂದೆ ತುಂಬಾನೇ ನೋವಿರುತ್ತೆ, ಫ್ಯಾಮಿಲಿ ಕಷ್ಟ ಇರುತ್ತೆ, ಇಲ್ಲ ಪರ್ಸನಲ್ ಹರ್ಟ್ ಇರುತ್ತೆ. ಎಕ್ಸಾಂಪಲ್ ನೀವೇ ಗಾಯ್ಸ್, ಈ ವಿಡಿಯೋವನ್ನ ನೀವು ಇವಾಗ ನೋಡ್ತಾ ಇದ್ದೀರಾ ಅಲ್ವಾ, ಏನೇ ನೀವು ನಾರ್ಮಲ್ ಆಗಿ ನೋಡ್ತಾ ಇದ್ರು ಕೂಡ ನಿಮ್ಮ ಮನಸ್ಸಿನ ಒಳಗಡೆ ಎಷ್ಟು ನೋವು ಇರ್ತಾ
ಇದೆ, ನಿಮ್ಮ ಹಿಂದೆ ಎಷ್ಟು ಕಷ್ಟ ಇರ್ತಾ ಇದೆ ಅನ್ನೋದು ನಿಮಗೆ ಮಾತ್ರವೇ ಗೊತ್ತು. ಇನ್ನ ಈಸಿಯಾಗಿ ಅರ್ಥ ಆಗೋ ತರ ಹೇಳ್ಬೇಕು ಅಂದ್ರೆ ಗಂಟ್ಲು ನೋವು ಬರ್ಸ್ಕೊಂಡು ನಾನು ರೆಕಾರ್ಡಿಂಗ್ ಅನ್ನ ಮಾಡಿ ವಿಡಿಯೋವನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನೀವು ಲೈಕ್ಸ್ ಅನ್ನ ಕೊಡೋದಿಲ್ಲ, ಕಮೆಂಟ್ಸ್ ಅನ್ನ ಚೆನ್ನಾಗಿದೆ ಅಂತ ಹೇಳೋದಿಲ್ಲ. ಅದು ನನಗೆ ಎಷ್ಟು ನೋವನ್ನ ಕೊಡುತ್ತೆ, ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸುಮ್ನೆ ಹೇಳ್ದೆ ಇರ್ಲಿ. ಸೊ ಅದರ ನಂತರ ಈ ಲೇಡಿ ಮತ್ತೆ ಆ ಹುಡುಗ ಇಬ್ಬರೇ ಊಟ ಮಾಡೋಣ ಅಂತ ಒಂದು ರೆಸ್ಟೋರೆಂಟ್ ಗೆ ಹೋಗಿ ಒಂದು ಟೇಬಲ್ ಅಲ್ಲೂ ಕೂತು ಫುಡ್ ಅನ್ನ ಆರ್ಡರ್ ಮಾಡ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಇವರು ಆರ್ಡರ್ ಮಾಡಿದ ಫುಡ್ಸ್ ಕೂಡ ಬಂದ್ಬಿಡುತ್ತೆ. ಸೊ ಇಬ್ಬರೇ ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಊಟ ಮಾಡ್ತಾನೆ ಇಬ್ಬರೇ ಒಬ್ಬರಿಗೊಬ್ಬರು ಮಾತಾಡ್ಕೊಂಡು ನಗಾಡ್ತಿರ್ತಾರೆ. ಇವ್ರುಗಳು ಮಾತಾಡೋದು ಎಲ್ಲವೇ ಸೈನ್ ಲ್ಯಾಂಗ್ವೇಜ್ ಇದ್ದಾನೆ. ಆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಇಬ್ಬರೇ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿ ಕಾಮಿಡಿ ಎಲ್ಲ ಮಾಡಿ ನಗಾಡ್ತಾರೆ. ಅದರ ನಂತರ ಏನು ಇಬ್ಬರೇ ಅವಾಗ ಹೊರಗಡೆ ಎಲ್ಲ ಮೀಟ್ ಮಾಡ್ಕೋತಾರೆ. ಈ ಲೇಡಿ ಮನೆಗೆ ಗೊತ್ತಾಗದೆ, ಗಂಡನಿಗೆ ಗೊತ್ತಾಗದೆ, ಮಗಳಿಗೆ ಗೊತ್ತಾಗದೆ ಈ ಹುಡುಗನನ್ನ ಅವಾಗ ಬಂದು ಮೀಟ್ ಮಾಡ್ತಿರ್ತಾರೆ. ಇದು ಎಷ್ಟು ಸರಿ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ. ಸೊ ಈ ರೀತಿನೇ ಇವರಿಬ್ಬರು ಒಂದಾಗಿ ಸೇರಿ ಒಟ್ಟಿಗೆ ಖುಷಿಯಾಗಿ ಸುತ್ತಾಡ್ತಿರ್ಬೇಕಾದ್ರೆ ಆವಾಗ್ಲೇನೆ ಆ ಹುಡುಗ ಆ ಲೇಡಿಯನ್ನ ನೋಡಿ ಒಂದು ವಿಷಯವನ್ನ ಕೇಳ್ತಾನೆ. ಅಂದ್ರೆ ಅವರ ಜೊತೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾನೆ. ನಾನು ತುಂಬಾ ಜನರನ್ನ ನೋಡಿದ್ದೀನಿ, ಅವ್ರಗಳ ಬಾಯಿ ಮಾತ್ರವೇ ಸುಳ್ಳನ್ನ ಹೇಳುತ್ತೆ, ಆದ್ರೆ ಯಾವುದೇ ಕಾರಣಕ್ಕೂ ಅವ್ರಗಳ ಕಣ್ಣು ಸುಳ್ಳನ್ನ ಹೇಳೋದಿಲ್ಲ. ನಾನು ಅವ್ರಗಳ ಕಣ್ಣನ್ನ ಇಟ್ಟೇನೆ, ಅದನ್ನ ಏನು ಅಂತ ಕಂಡಿಡಿದು ಬಿಡ್ತೀನಿ, ನಿಜನ ಸುಳ್ಳ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಆ ಲೇಡಿ ಆಶ್ಚರ್ಯವಾಗಿ ಖುಷಿ ಆಗ್ತಾರೆ ಅಂತ ಅನ್ಕೊಂಡ್ರೆ ಇದನ್ನ ಕೇಳಿ ತುಂಬಾನೇ ಅಪ್ಸೆಟ್ ಆಗ್ಬಿಡ್ತಾರೆ. ಯಾಕೆಂದ್ರೆ ಇದಕ್ಕೂ ಮುಂಚೆ ಇವ್ರುಗಳು ನಡೆದು ಬರ್ಬೇಕಾದ್ರೆ ಆ ಲೇಡಿ ಅವರ ಫ್ಯಾಮಿಲಿಯಲ್ಲಿ ತುಂಬಾನೇ ಖುಷಿಯಾಗಿರೋದಾಗು, ಅವರ ಗಂಡ ತುಂಬಾನೇ ಒಳ್ಳೆಯವರು ಅದು ಇದು ಅಂತ ಹೆಮ್ಮೆಯಿಂದ ಮಾತಾಡಿ ಬಂದಿರ್ತಾಳೆ. ಆದ್ರೆ ಆ ಲೇಡಿ ಏನೇ ಖುಷಿಯಾಗಿ ಅದನ್ನ ನಗಾಡಿ ಹೇಳಿ ಬಂದ್ರು ಕೂಡ ಅವ್ರು ಹೇಳಿರೋದು ಸುಳ್ಳು ಅನ್ನೋದನ್ನ ಅವರ ಕಣ್ಣನ್ನ ನೋಡಿನೇ ಆ ಹುಡುಗ ಕಂಡಿಡ್ದು ಬಿಟ್ನಂತೆ. ಅದಕ್ಕೇನೆ ಅವನು ಆ ರೀತಿ ಡೈಲಾಗ್ ಅನ್ನ ಹೇಳಿದ್ದು. ಅಷ್ಟೇ ಹುಡುಗ ಆಂಟಿಯನ್ನ ಇಂಪ್ರೆಸ್ ಮಾಡ್ಬಿಟ್ಟ, ಲೇಡಿ ಹುಷಾರಾಗ್ಬಿಟ್ರು. ಅವರಿಗೆ ಅವನಂದ್ರೆ ತುಂಬಾನೇ ಇಷ್ಟವಾಗ್ಬಿಡುತ್ತೆ. ಆ ಹುಡುಗನಿಗೂ ಆ ಲೇಡಿಯನ್ನ ತುಂಬಾನೇ ಇಷ್ಟವಾಗ್ಬಿಟ್ಟಿರುತ್ತೆ. ಸೊ ಹಾಗೆ ದಿನಗಳು ಕಳೆಯುತ್ತೆ. ಹಾಗಿರ್ಬೇಕಾದ್ರೆ ಒಂದು ದಿನ ರಾತ್ರಿ ಆ ಲೇಡಿ ಅವರು ಬೆಡ್ರೂಮ್ ಅಲ್ಲಿ ಬೆಡ್ ಮೇಲೆ ಕೂತು ಬುಕ್ ಅನ್ನು ಓದುತ್ತಿರ್ತಾರೆ. ಅದರಲ್ಲೂ ಒಂಥರದ ಸಮಸ್ಯೆ ಇರುವ ಬುಕ್, ಪ್ಲಸ್ ಸ್ವಲ್ಪ ಗ್ಲಾಮರ್ ಆಗು ಡ್ರೆಸ್ ಅನ್ನು ಮಾಡಿ ಕೂತಿರ್ತಾರೆ. ಹಾಗಿರ್ಬೇಕಾದ್ರೆ ಆವಾಗ ಕೂಡ ಗಂಡ ಅವರ ಪಕ್ಕದಲ್ಲೇ ಕೂತಿರ್ತಾರೆ. ಆದ್ರೆ ಲ್ಯಾಪ್ಟಾಪ್ ಅನ್ನು ನೋಡಿ ಇಂಟ್ರೆಸ್ಟ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ಆ ರೀತಿ ಅವರ ಆಫೀಸ್ ವರ್ಕ್ ಅನ್ನ ಮಾಡ್ಕೊಂಡೆ ಅವರ ಹೆಂಡತಿ ಹತ್ರ ನನ್ನ ಬಿಸ್ನೆಸ್ ಈ ರೀತಿ ಗ್ರೋತ್ ಆಗ್ತಿದೆ, ನನ್ನ ಕೆಲಸ ಈ ರೀತಿ ಇರ್ತಿದೆ, ಹಾಗಿರ್ತಿದೆ, ಅದು ಇದು ಅಂತ ಹೇಳ್ತಿರ್ತಾರೆ. ಆದ್ರೆ ನಮ್ಮ ಲೇಡಿ ಅದನ್ನು ಸ್ವಲ್ಪ ಕೂಡ ಅವರ ಕಿವಿಗೆನೆ ಹಾಕುತ್ತಿಲ್ಲ. ಅವರ ಪಾಡಿಗೆ ಆ ಬುಕ್ ಅನ್ನು ಇಂಟ್ರೆಸ್ಟೆಡ್ ಆಗಿ ಓದುತ್ತಿರ್ತಾರೆ. ಇದನ್ನು ನೋಡಿದ ಗಂಡ ಯಾಕೆ ನೀನು ನಾನು ಏನೇ ಹೇಳಿದ್ರು ಕಿವಿಗೆನೆ ಹಾಕುತ್ತಿಲ್ಲ, ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಅಂತ ಅವನು ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಲೇಡಿ ಟೆನ್ಷನ್ ಆಗಿ ನಮ್ಮ ಮಗಳ ಬಗ್ಗೆ ನೀನು ಯೋಚನೆ ಮಾಡೋದಿಲ್ವಲ್ಲ, ಅವಳ ಮೇಲೆ ಕೇರ್ ತೋರಿಸೋದಿಲ್ವಲ್ಲ, ಸೊ ಅವಳನ್ನ ನೀನು ಯಾವಾಗ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತೀಯೋ, ಅವಳನ್ನ ಕೇರ್ ಮಾಡ್ತೀಯೋ, ಆವಾಗ್ಲೇನೆ ನೀನು ಮಾತಾಡೋದಕ್ಕೆಲ್ಲ ಲಿಸನ್ ಮಾಡಿ ಮರ್ಯಾದೆ ಕೊಟ್ಟು ಕೇಳ್ತೀನಿ ಅಂತ ಬಯ್ಯೋ ರೀತಿ ಮಾತಾಡ್ತಿರ್ತಾರೆ. ಸೊ ಗಂಡ ಅದಕ್ಕೆ ತಕ್ಷಣವೇ ನಮ್ಮ ಮಗಳ ಮೇಲೆ ನನಗೆ ಎಷ್ಟು ಪ್ರೀತಿ ಇರ್ತಿದೆ ಅನ್ನೋ ವಿಷಯ ನಿನಗೂ ಕೂಡ ಚೆನ್ನಾಗಿನೇ ಗೊತ್ತು, ಹಾಗಿರ್ಬೇಕಾದ್ರೆ ಏನಕ್ಕಾಗಿ ನೀನು ಮತ್ತೆ ಮತ್ತೆ ಅದ್ರ ಬಗ್ಗೆನೇ ಮಾತಾಡ್ತಿದ್ಯಾ, ಏನು ನನ್ನ ಮಗಳ ಮೇಲೆ ನನಗೆ ಪ್ರೀತಿನೇ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ ನೀನು, ಯಾಕೆ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾನೆ. ಆ ರೀತಿ ಕೇಳಿದ ತಕ್ಷಣವೇ ಅದಕ್ಕೆ ಆ ಲೇಡಿ ಅಪ್ಪಪ್ಪ ನಿನಗೆ ತುಂಬಾನೇ ಕ್ಯಾರಿಂಗ್ ಎಲ್ಲ ಇದೇನೆ, ಅದನ್ನ ನಿನ್ನ ಮನಸ್ಸೊಳಗಡೆನೆ ನಿನ್ನ ಹತ್ರವೇ ಇಟ್ಕೊಂಡ್ರೆ ಏನು ಪ್ರಯೋಜನ, ಅದನ್ನ ಡೈರೆಕ್ಟ್ ಆಗಿ ಹೋಗಿ ನಿನ್ನ ಮಗಳಿಗೆ ತೋರಿಸು, ಅವಳಿಗೆ ನನ್ನ ತಂದೆ ಎಲ್ಲದಕ್ಕೂ ನನ್ನ ಜೊತೆ ಇರ್ತಿದ್ದಾರೆ ಅನ್ನೋ ನಂಬಿಕೆಯನ್ನ ಅನ್ನೋ ಕಾನ್ಫಿಡೆಂಟ್ ಅನ್ನ ಕೊಡು, ಅದೇನಿ ನನಗೆ ಸಾಕು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಆ ಹಸ್ಬೆಂಡ್ ಆ ಹುಡುಗಿಯ ತಂದೆ ಏನನ್ನು ಮಾತಾಡ್ತಿಲ್ಲ, ಸೈಲೆಂಟ್ ಆಗ್ಬಿಡ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಆ ಲೇಡಿ ಆ ಹುಡುಗನನ್ನ ಕರ್ಕೊಂಡು ಎಲ್ಲಿಗೋ ಒಂದು ಪ್ರೋಗ್ರಾಮ್ ಗೆ ಹೋಗಿರ್ತಾರೆ. ಅವರು ಅವನನ್ನ ಕರ್ಕೊಂಡು ಹೋದ್ರ ಇಲ್ಲ ಆ ಹುಡುಗ ಈ ಲೇಡಿಯನ್ನ ಕರ್ಕೊಂಡು ಹೋದ್ನ ಏನೂ ಗೊತ್ತಿಲ್ಲ. ಆದ್ರೆ ಇಬ್ಬರು ಒಂದು ಪ್ರೋಗ್ರಾಮ್ ಗೆ ಹೋಗಿರ್ತಾರೆ. ಆ ಪ್ರೋಗ್ರಾಮ್ ಒಂದು ಕಾಮಿಡಿ ಪ್ರೋಗ್ರಾಮ್, ಅದರಲ್ಲೂ ಸೈನ್ ಲ್ಯಾಂಗ್ವೇಜ್ ಅಲ್ಲೇ ಮಾಡುವ ಒಂದು ಪ್ರೋಗ್ರಾಮ್. ಸೊ ಅಲ್ಲಿ ಸೈನ್ ಲ್ಯಾಂಗ್ವೇಜ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮಾಡುವ ಕಾಮಿಡಿಯನ್ ಎಲ್ಲ ನೋಡಿ ಇಬ್ಬರು ಬಿದ್ದು ನಗಾಡ್ತಿರ್ತಾರೆ. ಒಬ್ಬರಿಗೊಬ್ಬರು ಮುಖ ನೋಡ್ಕೊಂಡು ಖುಷಿ ಆಗ್ತಿರ್ತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಮತ್ತೆ ಆ ಲೇಡಿ ಅವರ ಹಸ್ಬೆಂಡ್ ಜೊತೆಗೂ ಕಾರಲ್ಲಿ ಎಲ್ಲಿಗೋ ಹೋಗ್ತಿರ್ತಾರೆ. ಆ ರೀತಿ ಗಂಡ ಹೆಂಡತಿ ಇಬ್ಬರು ಕಾರಲ್ಲಿ ಅಲೋನ್ ಆಗಿ ಹೋಗ್ತಿರ್ಬೇಕಾದ್ರೂ ಕೂಡ ಆ ಹಸ್ಬೆಂಡ್ ಯಾವಾಗ ನೋಡಿದ್ರು ವರ್ಕು ಬಿಸ್ನೆಸ್ ಕೆಲಸ ಅಂತಾನೆ ಮಾತಾಡ್ತಿರ್ತಾನೆ. ಸೊ ಇದನ್ನ ನಮ್ಮ ಲೇಡಿ ಅವರಿಗೆ ನೋಡಿ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಇವನಿಗೆಲ್ಲ ಏನಕ್ಕಾಗಿ ಮದುವೆ ಬೇಕಾಗಿತ್ತು, ಏನಕ್ಕಾಗಿ ಒಬ್ಳು ಹೆಂಗಸು ಹೆಂಡತಿ ಅಂತ ಬೇಕು, ಏನಕ್ಕಾಗಿ ಮಕ್ಕಳೆಲ್ಲ ಮಾಡ್ಕೋಬೇಕಾಗಿತ್ತು, ನನ್ನ ಲೈಫ್ ಅನ್ನೇ ಹಾಳು ಮಾಡ್ಬಿಟ್ಟ ಅಂತ ಯೋಚನೆ ಮಾಡಿ ಅಪ್ಸೆಟ್ ಆಗ್ತಿರ್ತಾವ್ರೆ ಲೇಡಿ. ಇವನ ಜೊತೆ ಇದ್ದು ನನ್ನ ನೆಮ್ಮದಿನೇ ಹಾಳೋಯ್ತು, ಖುಷಿ ಅನ್ನೋದೇ ಕಳೆದೋಗ್ಬಿಟ್ಟಿದೆ ಅಂತ ಫೀಲ್ ಮಾಡ್ತಿರ್ತಾರೆ. ಹಾಗೆ ಕಟ್ ಮಾಡಿದ್ರೆ ಆ ಲೇಡಿ ಮತ್ತೆ ಆ ಹುಡುಗನ ಜೊತೆ ಇರ್ತಾರೆ. ಅವನ ಜೊತೆ ಇರ್ಬೇಕಾದ್ರೆಲ್ಲ ಅವರಿಗೆ ತುಂಬಾನೇ ಖುಷಿ ಆಗೋ ರೀತಿ ಫೀಲ್ ಮಾಡ್ತಾರೆ, ನೆಮ್ಮದಿಯಾಗಿ ಇರೋ ರೀತಿ ಅವರಿಗೆ ಅನಿಸ್ತಿರುತ್ತೆ. ನಂತರ ಇಬ್ಬರು ಒಟ್ಟಿಗೆ ಸೇರಿ ಶಾಪಿಂಗ್ ಗೆ ಹೋಗ್ತಾರೆ. ಆವಾಗ ನಮ್ಮ ಲೇಡಿ ಅವರು ಆ ಹುಡುಗನಿಗೆ ತುಂಬಾನೇ ಡ್ರೆಸ್ಸಸ್ ಅನ್ನೆಲ್ಲ ತಕ್ಕೊಡ್ತಾರೆ. ಅದರಲ್ಲಿ ಒಂದು ಶರ್ಟ್ ಅನ್ನ ಅವನಿಗೆ ಸೆಲೆಕ್ಟ್ ಮಾಡಿ ಕೊಟ್ಟು ಕಳಿಸ್ಬೇಕಾದ್ರೆ ಅದನ್ನ ಅವನು ಹೋಗಿ ಚೇಂಜ್ ಮಾಡ್ಕೊಂಡು ಬಂದು ಈ ಲೇಡಿಗೆ ತೋರಿಸ್ತಾನೆ. ಅದು ಫುಲ್ ವೈಟ್ ಶರ್ಟ್ ಅಲ್ಲಿ ಅಲ್ಲಲ್ಲಿ ಬ್ಲಾಕ್ ಡಾಟ್ಸ್ ಇರೋ ರೀತಿಯ ಶರ್ಟ್. ಸೊ ಅದನ್ನ ನೋಡಿ ಈ ಲೇಡಿ ಅವನನ್ನ ಸಿಕ್ಕಾಪಟ್ಟೆ ಕಿಂಡಲ್ ಮಾಡ್ತಾರೆ, ಏನು ನೀನು ನೋಡೋದಕ್ಕೆ ಜೀಬ್ರಾ ರೀತಿ ಕಾಣ್ತಿದ್ಯಲ್ಲೋ ಅಂತ. ಸೊ ಅವನಿಗೆ ತುಂಬಾನೇ ಡ್ರೆಸ್ಸಸ್ ಅನ್ನ ಗಿಫ್ಟ್ ಆಗಿ ತಕೊಡ್ತಾರೆ ನಮ್ಮ ಲೇಡಿ. ಆ ಹುಡುಗನು ಖುಷಿಯಾಗಿ ತಗೋತಾನೆ. ನಂತರ ಆವತ್ತಿನ ದಿನ ರಾತ್ರಿ ಮತ್ತೆ ನಮ್ಮ ಲೇಡಿ ಅವರು ಬೆಡ್ ಅಲ್ಲಿ ಕೂತು ಯಾವ್ದೋ ಬೇರೆ ಬುಕ್ ಅನ್ನು ಓದುತ್ತಿರ್ತಾರೆ. ಹಸ್ಬೆಂಡ್ ಪಕ್ಕದಲ್ಲೇ ಯಾವ್ದ್ರ ಬಗ್ಗೆನೂ ತುಂಬಾನೇ ಡೀಪ್ ಆಗಿ ಯೋಚನೆ ಮಾಡಿ ಹಾಗೆ ಸೈಲೆಂಟ್ ಆಗಿ ಮಲಗಿರ್ತಾರೆ. ಆಗಿರ್ಬೇಕಾದ್ರೆ ಆ ರೂಮ್ ಡೋರ್ ಅನ್ನು ಓಪನ್ ಮಾಡ್ಕೋಬಿಟ್ಟು ಆ ಪುಟ್ಟ ಹುಡುಗಿ ಒಳಗಡೆ
ಬರ್ತಾವಳೆ. ಈ ಪುಟ್ಟ ಹುಡುಗಿ ಯಾರು ಅಂತ ಗೊತ್ತಾಗ್ತಿದೆ ಅಲ್ವಾ, ನಮ್ಮ ದುರಂಧರ್ ಹೀರೋಯಿನ್. ಸೊ ಆ ರೀತಿ ಹುಡುಗಿ ಒಳಗಡೆ ಬಂದಿದ್ದ ತಕ್ಷಣವೇ ಓಡಿ ಹೋಗಿ ಅವರ ಅಮ್ಮನನ್ನ ಖುಷಿಯಾಗಿ ತಪ್ಕೊಂಡು ಅವರ ಎದೆ ಮೇಲೆ ತಲೆ ಚಾಚ್ಕೋತಾಳೆ. ಅಮ್ಮ ಮತ್ತೆ ಮಗಳು ಇಬ್ಬರು ಖುಷಿಯಾಗಿ ಇರ್ತಾರೆ. ಆಗಿರ್ಬೇಕಾದ್ರೆ ಪಕ್ಕದಲ್ಲಿ ಕೂತಿರುವ ಹಸ್ಬೆಂಡ್ ಅಂದ್ರೆ ಆ ಹುಡುಗಿಯ ತಂದೆ ಮಗಳನ್ನ ಕರೀತಾನೆ. ಹುಡುಗಿ ತಿರುಗು ಕೂಡ ನೋಡೋದಿಲ್ಲ. ಮತ್ತೆ ಮಗಳ ಹೆಸರನ್ನ ಹೇಳಿ ಕೂಗಿ ಕರೀತಿರ್ತಾನೆ. ಆದ್ರೆ ಹುಡುಗಿ ತಿರುಗೋದೇ ಇಲ್ಲ. ಆವಾಗ್ಲೇನೆ ತಂದೆ ಅವನಿಗೆ ಅರ್ಥ ಆಗಲಿಕ್ಕೆ ಬರುತ್ತೆ. ಹೌದು, ನಾವು ಎಷ್ಟೇ ಕರೆದ್ರು ನಮ್ಮ ಮಗಳಿಗೆ ಕಿವಿ ಕೇಳಿಸೋದಿಲ್ಲ ಅಲ್ವಾ ಛೇ ಅಂತ ತುಂಬಾನೇ ಬೇಜಾರಾಗಿ ಅವರ ಮಗಳನ್ನ ಅಪ್ಸೆಟ್ ಆಗಿ ನೋಡ್ತಿರ್ತಾನೆ ಅಪ್ಪ. ಆವತ್ತಿನ ದಿನ ರಾತ್ರಿ ಹಾಗೆ ಕಳೆಯುತ್ತೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗ್ಬೇಕಾದ್ರೆ ನಮ್ಮ ಲೇಡಿ ಅವರು ಸಿಕ್ಕಾಪಟ್ಟೆ ಜೋರಾಗಿ ರೆಡಿ ಆಗ್ಬಿಟ್ಟು ನಾನು ಹೊರಗಡೆ ಹೋಗಿದ್ದು ಬರ್ತೀನಿ ಅಂತ ಹಸ್ಬೆಂಡ್ ಹತ್ರ ಹೇಳ್ತಿರ್ತಾರೆ. ಹಸ್ಬೆಂಡ್ ಗೆ ಇವತ್ತು ವರ್ಕ್ ಫ್ರಮ್ ಹೋಮ್ ಅನ್ಸುತ್ತೆ. ಮನೇಲೆ ಕೂತು ಲ್ಯಾಪ್ಟಾಪ್ ಅನ್ನ ಓಪನ್ ಮಾಡಿಟ್ಟು ಕೆಲಸವನ್ನ ಮಾಡ್ತಿರ್ತಾರೆ. ಸೊ ನಮ್ಮ ಲೇಡಿ ಅವರು ಹೊರಗಡೆ ಹೋಗಿದ್ದು ಬರ್ತೀನಿ ಅಂತ ಹೇಳಿದ್ರಲ್ವಾ, ಅದಕ್ಕೆ ಯಾವುದೇ ರೀತಿಯ ರಿಪ್ಲೈ ಅನ್ನು ಕೊಡೋದಿಲ್ಲ. ಹಸ್ಬೆಂಡ್ ಅವರ ಪಾಡಿಗೆ ಕೂತು ಕೆಲಸ ಮಾಡ್ತಿರ್ತಾರೆ. ಸೊ ಟೆನ್ಷನ್ ಆಗಿದ್ದ ಲೇಡಿ ಅವರ ಪಾಡಿಗೆ ಅವರ ಬ್ಯಾಗ್ ಅನ್ನು ತಗೊಂಡು ಮನೆಯನ್ನ ಬಿಟ್ಟು ಹೊರಡುತ್ತಾರೆ. ಸರಿ, ಈ ಲೇಡಿ ಅವರು ಮ್ಯಾಕ್ಸಿಮಮ್ ಎಲ್ಲಿಗೆ ಹೋಗಿರ್ಬಹುದು, ಆ ಹುಡುಗನನ್ನ ನೋಡೋದಕ್ಕಾಗಿ ಆ ಓಲ್ಡ್ ಫೋಟೋ ಕಲೆಕ್ಷನ್ ಸ್ಟುಡಿಯೋಗೆ ತಾನೆ. ಸೊ ಅಲ್ಲಿಗೆನೆ ಹೋಗ್ತಾರೆ ಅಂತ ನಾವು ಅನ್ಕೊಂಡ್ರೆ ಇಲ್ಲ, ಅವರು ಈ ಸಲ ಹುಡುಗನ ಮನೆಗೇನೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಸೊ ಲೇಡಿ ಹೋಗಿ ಡೋರ್ ಅನ್ನು ನಾಕ್ ಮಾಡ್ಬೇಕಾದ್ರೆ ಆ ಹುಡುಗನು ಖುಷಿಯಾಗೋ ಡೌಟ್ ಆಗೋ ಏನೋ ಡೋರ್ ಅನ್ನು ಓಪನ್ ಮಾಡ್ತಾನೆ. ಅಷ್ಟೇ, ನಮ್ಮ ಲೇಡಿನು ಹ್ಯಾಪಿಯಾಗಿ ಅವನ ಮನೆ ಒಳಗಡೆ ಹೋಗ್ತಾರೆ. ಆ ಮನೆಯಲ್ಲಿ ಕೂಡ ಹುಡುಗ ತುಂಬಾನೇ ಫೋಟೋಸ್ ಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿರ್ತಾನೆ. ಸೊ ಅವನ್ನೆಲ್ಲ ನೋಡಿ ಲೇಡಿ ಅವರು ಆಶ್ಚರ್ಯವಾಗ್ತಿರ್ತಾರೆ, ಖುಷಿ ಆಗ್ತಾರೆ. ನಂತರ ಅದರಲ್ಲಿ ಒಂದು ಫೋಟೋವನ್ನ ಕೈಗೆ ತಗೊಂಡು ಕ್ಯೂರಿಯಸ್ ಇಂದ ನೋಡ್ತಿರ್ತಾರೆ. ಹಾಗಿರ್ಬೇಕಾದ್ರೆ ನಿಧಾನಕ್ಕೆ ಆ ಹುಡುಗ ಲೇಡಿ ಅವರ ಹತ್ರ ಬಂದು ಅವರ ಫೋಟೋವನ್ನ ಹಿಡಿದಿರ್ತಾರೆ ಅಲ್ವಾ, ಅವರ ಕೈ ಮೇಲೇನೆ ಇವನ ಕೈಯನ್ನು ಇಟ್ಟ ಫೋಟೋದ ಬಗ್ಗೆ ಅವರಿಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. ಹಾಗೆ ಅವನ ಬಾಡಿಯನ್ನ ಆ ಲೇಡಿ ಅವರ ಬಾಡಿ ಮೇಲೆ ಟಚ್ ಮಾಡ್ತಿರ್ತಾನೆ. ಆ ರೀತಿ ಹುಡುಗ ಎಕ್ಸ್ಪ್ಲೈನ್ ಮಾಡ್ಕೊಂಡೆ ಸಡನ್ ಆಗಿ ಆ ಲೇಡಿಯನ್ನ ತಪ್ಕೊಬಿಡ್ತಾನೆ ಹುಡುಗ. ಅಷ್ಟೇ, ಆಂಟಿನು ಬೆಟ್ಟ ಹತ್ಬಿಟ್ರು ಅನ್ಸುತ್ತೆ. ಹಿಂದೆ ತಿರುಗ್ತಾರೆ. ಇಬ್ಬರು ಒಬ್ಬರಿಗೊಬ್ಬರು ಕಿಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸಡನ್ ಆಗಿ ಆ ಲೇಡಿ ಅವರಿಗೆ ಏನು ಅನಿಸ್ತೋ ಏನೋ ಬ್ಯಾಡ್ ಆಗಿ ಫೀಲ್ ಮಾಡಿರ್ಬೇಕು ಅನ್ಸುತ್ತೆ. ಸೊ ತಕ್ಷಣವೇ ಏನುವೇ ಬೇಡ ಅಂತ ಹೇಳ್ಬಿಟ್ಟು ಆ ಮನೆಯನ್ನ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಈ ಹುಡುಗ ತುಂಬಾನೇ ಗಾಬರಿ ಆಗ್ಬಿಡ್ತಾನೆ. ಅಯ್ಯೋ, ನಾವೇನೇ ತಪ್ಪಾಗಿ ಬಿಹೇವ್ ಮಾಡ್ಬಿಟ್ಟಿದೀವಿ ಅನ್ಸುತ್ತೆ, ನಮ್ಮ ಮೇಲೇನೆ ತಪ್ಪಿರ್ಬೇಕು, ನಾವು ಈ ರೀತಿ ಮಾಡೇ ಇರಬಾರ್ದು ಅಂತ ಹೋಗಿ ಸೈಲೆಂಟ್ ಆಗಿ ಸೋಫಾ ಮೇಲೆ ಕೂತು ತುಂಬಾನೇ ಯೋಚನೆ ಮಾಡ್ತಿರ್ತಾನೆ. ಹೆದ್ರೋಗ್ ಬಿಟ್ಟಿರ್ತಾನೆ ಹುಡುಗ. ಈ ಕಡೆ ಆ ಲೇಡಿ ಅವರನ್ನು ನೋಡಿದ್ರೆ ಡೋರ್ ಅನ್ನು ಓಪನ್ ಮಾಡಿ ಕೆಳಗಡೆ ಸ್ಟೆಪ್ಸ್ ಅಲ್ಲಿ ಕೂಡ ಬಂದ್ಬಿಡ್ತಾರೆ. ಹಾಗೆ ಒಂದು ಜಾಗದಲ್ಲಿ ಕೂತು ತುಂಬಾನೇ ಯೋಚನೆ ಮಾಡಿ ಅಳ್ತಿರ್ತಾರೆ. ತುಂಬಾನೇ ಗಿಲ್ಟಿಯಾಗಿ ಫೀಲ್ ಮಾಡ್ತಿದ್ದಾರೆ ಅನ್ಸುತ್ತೆ. ಆ ರೀತಿ ಅವರು ಬೇಜಾರಾಗಿ ಅಳ್ತಿರ್ಬೇಕಾದ್ರೆ ಸಡನ್ ಆಗಿ ಅವರ ಮೊಬೈಲ್ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಯಾರು ಆ ಮೆಸೇಜ್ ಅನ್ನ ಕಳ್ಸಿದ್ದಾರೆ ಅಂತ ನೋಡಿದ್ರೆ ಬೇರೆ ಯಾರು ಇಲ್ಲ, ನಮ್ಮ ಲೇಡಿ ಅವರ ಹಸ್ಬೆಂಡೇ. ಅದ್ರಲ್ಲೂ ಏನಂತ ಕಳ್ಸಿರ್ತಾರೆ ಅಂದ್ರೆ, ಇವತ್ತು ನನಗೆ ಕೆಲಸ ತುಂಬಾನೇ ಇರ್ತಿದೆ, ಆಫೀಸ್ ಇಂದ ಮನೆಗೆ ಬರೋದಕ್ಕೆ ತುಂಬಾನೇ ಲೇಟ್ ಆಗುತ್ತೆ, ಆದ್ರಿಂದ ನಮ್ಮ ಮಗಳನ್ನ ನನ್ನ ಅಮ್ಮ ಅವರ ಮನೆಯಲ್ಲಿ ಬಿಟ್ಟಿದ್ದೀನಿ, ಹೋಗಿ ನೀನು ಪಿಕಪ್ ಮಾಡ್ಕೊಂಡು ನಮ್ಮ ಮನೆಗೆ ಹೋಗ್ಬಿಡು ಅಂತಾನೆ ಮೆಸೇಜ್ ಅನ್ನ ಕಳ್ಸಿರ್ತಾರೆ. ಇದನ್ನ ನೋಡಿದ ನಮ್ಮ ಲೇಡಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡುತ್ತೆ. ಎಂತಹ ಮನುಷ್ಯ ಇವನು, ಯಾವಾಗ್ಲೂ ಫ್ಯಾಮಿಲಿ ಬಗ್ಗೆ ಕೇರೆ ಮಾಡೋದಿಲ್ವಲ್ಲ, ಮಗಳ ಬಗ್ಗೆ ಕೇರೆ ಮಾಡೋದಿಲ್ವಲ್ಲ, ಕೆಲಸ ಇದ್ರೆ ಅದಕ್ಕೇನು ಕೆಲಸವನ್ನ ಬಿಟ್ಬಿಟ್ಟು ಮಗಳನ್ನ ನೋಡ್ಕೊಳ್ಳೋದು ತಾನೆ. ನನ್ನ ಮಗಳಿಗೆ ಅವರ ಅಜ್ಜಿ ಅಂದ್ರೇನೆ ಆಗೋದಿಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಟ್ಟಿದ್ದಾರಲ್ಲ, ಆ ಅಜ್ಜಿ ನನ್ನ ಮಗಳಿಗೆ ಮಾತು ಬರೋದಿಲ್ಲ, ಕಿವಿ ಕೇಳಿಸೋದಿಲ್ಲ ಅಂತ ತುಂಬಾನೇ ಚೀಪ್ ಆಗಿ ಟ್ರೀಟ್ ಮಾಡ್ತಾರೆ ಅಂತ ಅವರ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟಿದ್ದಾರಲ್ಲ ಅಂತ ತುಂಬಾನೇ ಬೇಜಾರಾಗ್ಬಿಡ್ತಾರೆ. ಸೊ ಟೆನ್ಷನ್ ಆಗಿದ್ದ ಲೇಡಿ ಫಟ್ ಅಂತ ಎದ್ದು ಬೇಗನೆ ಅಜ್ಜಿ ಅವರ ಮನೆಗೆ ಹೋಗಿ ಮಗಳನ್ನ ಪಿಕಪ್ ಮಾಡ್ಕೊಂಡು ಅವರ ಮನೆಗೆ ಹೋಗ್ತಾರೆ ಅಂತ ಅನ್ಕೊಂಡ್ರೆ ಇಲ್ಲ, ನಮ್ಮ ಲೇಡಿ ಅವರು ಸ್ಟೆಪ್ಸ್ ಅನ್ನ ಹತ್ತಿ ಮೇಲ್ ಬಂದು ಡೋರ್ ಅನ್ನು ಓಪನ್ ಮಾಡಿ ಮತ್ತೆ ಆ ಹುಡುಗನ ಮನೆ ಒಳಗಡೆನೆ ಬರ್ತಾರೆ. ಇಬ್ಬರಿಗೆ ಒಬ್ಬರಿಗೊಬ್ರು ನೋಡ್ಕೋತಿರ್ತಾರೆ. ಆ ಹುಡುಗ ಎಲ್ಲಿ ಇವರು ಹೊಡೆದ್ ಬಿಡ್ತಾರೋ ಏನೋ ಅಂತ ಹೆದರ್ಕೋತಿರ್ತಾನೆ. ಆದ್ರೆ ಆ ಲೇಡಿ ಸಡನ್ ಆಗಿ ಸ್ಪೀಡ್ ಆಗಿ ಬಂದು ಆ ಹುಡುಗನನ್ನು ತಪ್ಕೊಂಡು ಫಟಾರ್ ಅಂತ ಅವನಿಗೆ ಕಿಸನ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಅಷ್ಟೇ, ಇನ್ನೇನು ಹುಡುಗ ರಚ್ಚಗೆದ್ದು ಬಿಡ್ತಾನೆ. ಅದರ ನಂತರ ಹಾಗೆ ಆಮೇಲೆ ಹೀಗೆ ಇದನ್ನೇ ನಾವು ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನೋಡಿರ್ತೀವಿ. ಅದರ ನಂತರ ನಡೆದಿದ್ದು ಎಲ್ಲವನ್ನು ನಮಗೆ ತೋರಿಸ್ತಾರೆ. ಅದು ಏನು ಇಲ್ಲ, ಇವರಿಬ್ಬರು ಬೆಡ್ ಇಂದ ಎಚ್ಚರಿಯಾಗಿ ಎದ್ದೇಳ್ತಾರೆ ಅಲ್ವಾ. ನಂತರ ಡ್ರೆಸ್ಸಸ್ ಅನ್ನೆಲ್ಲ ಹಾಕೊಂಡು ಒಬ್ಬರಿಗೊಬ್ಬರು ಮುಖ ನೋಡ್ಕೊಂಡು ಸೈನ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ಕೋತಾರಲ್ಲ. ಮತ್ತೆ ನಮ್ಮ ಲೇಡಿ ಅವರು ಮಿರರ್ ಮುಂದೆ ನಿಂತು ಮೇಕಪ್ ಅನ್ನ ಮಾಡ್ಕೋತಿರ್ಬೇಕಾದ್ರೆ ಹುಡುಗ ಹಿಂದೆ ನಿಂತು ಸೂಪರ್ ಆಗಿದ್ದೀರಾ, ಸಖತ್ ಆಗಿದ್ದೀರಾ ಅಂತ ಸನ್ನೆ ಮಾಡಿ ತೋರಿಸಿದ್ದು. ಅದಕ್ಕೆ ನಮ್ಮ ಲೇಡಿ ಅವರು ರಿಯಾಕ್ಟ್ ಮಾಡಿದ್ದು. ನಂತರ ಹೋಗಿದ್ದು ಬರ್ತೀನಿ ಅಂತ ಕಣ್ಣಿಂದಾನೆ ಸಿಗ್ನಲ್ ಅನ್ನ ತೋರಿಸಬೇಕಾದ್ರೆ ಆ ಹುಡುಗನು ಓಕೆ ಅಂತ ಕಣ್ಣಲ್ಲಿ ಸಿಗ್ನಲ್ ಅನ್ನು ತೋರಿಸಿದ್ದು. ಅದರ ನಂತರ ಲೇಡಿ ಅವರು ಆ ಮನೆಯನ್ನ ಬಿಟ್ಟು ಹೊರಟು ಕೆಳಗಡೆ ಬರ್ಬೇಕಾದ್ರೆ ಮತ್ತೆ ಆ ಹುಡುಗ ಏನಾದ್ರೂ ಕಿಟಕಿಯಿಂದ ನಮ್ಮನ್ನು ನೋಡೋದಕ್ಕೆ ಚಾನ್ಸಸ್ ಇದೆ ಅಂತ ತುಂಬಾನೇ ಫೀಲಿಂಗ್ ಇಂದ ಲವ್ ಇಂದ ವೆಯ್ಟ್ ಮಾಡಿದ್ದು. ಆದ್ರೆ ಅವಾಗ ಕೂಡ ಹುಡುಗ ಹೊರಗಡೆ ನೋಡದೆ ಇರೋದನ್ನ ನೋಡ್ಬಿಟ್ಟು ಬೇಜಾರಾಗಿ ಟ್ಯಾಕ್ಸಿ ಬಂದಿದ್ದ ತಕ್ಷಣ ಅವರು ಹತ್ಕೊಂಡು ಹೋಗಿದ್ದು. ಆಕ್ಚುಲಿ ನಮ್ಮ ಲೇಡಿ ಅವರು ಅವನು ಒಂದು ಸಲನಾದ್ರೂ ಕಿಟಕಿಯಿಂದ ಹೊರಗಡೆ ತಲೆಯನ್ನ ಹಾಕಿ ನಮ್ಮನ್ನ ನೋಡೋದಿಲ್ವಾ ಅಂತ ವೆಯ್ಟ್ ಮಾಡಿ ನೋಡಿರ್ತಾರೆ ಅಲ್ವಾ. ಆವಾಗ ಈ ಹುಡುಗ ಬೇಕು ಅಂತಾನೆ ಅವರು ನೋಡ್ಬಾರ್ದು, ಅವರ ಕಣ್ಣಿಗೆ ಕಾಣಿಸ್ಕೋಬಾರ್ದು ಅಂತ ಹೌಸಿ ನಿಂತ್ಕೊಬಿಟ್ಟಿರ್ತಾನೆ. ಯಾಕೆಂದ್ರೆ ಗೊತ್ತಿಲ್ಲದೆ ಅವರ ಜೊತೆ ಸೇರಿ ತಪ್ಪನ್ನ ಮಾಡ್ಬಿಟ್ಟಿದ್ದಾನೆ. ಎಲ್ಲೋ ಅವನು ಮಾಡ್ತಿರೋದು ತಪ್ಪು ಅಂತ ಅವನಿಗೆ ಫೀಲ್ ಆಗಿದೆ. ಆದ್ರಿಂದಾನೆ ಆ ರೀತಿ ಹೌಸಿ ನಿಂತಿದ್ದು. ಅದರ ನಂತರ ನಮ್ಮ ಲೇಡಿ ಅವರು ಟ್ಯಾಕ್ಸಿಯನ್ನ ಕ್ಯಾಚ್ ಮಾಡಿ ಹೊರಟ್ಬಿಟ್ಟಿರ್ತಾರೆ ಅಲ್ವಾ. ಅದರ ನಂತರ ಈ ಹುಡುಗನಿಗೆ ಏನ್ ಅನ್ಸಿರುತ್ತೆ ಅಂದ್ರೆ, ಪಾಪ ಅವರು ಎಷ್ಟು
ಪ್ರೀತಿಯಿಂದ ನಾವು ತಲೆನ ಹಾಕಿ ನೋಡ್ತೀವಿ ಅಂತ ವೇಟ್ ಮಾಡಿ ನೋಡಿರಬಹುದು. ನಮ್ಮ ಮುಖವನ್ನ ನೋಡೋದಕ್ಕಾಗಿ ತಾನೆ, ಆದ್ರೆ ನಾವು ಅವರಿಗೆ ಮುಖವನ್ನೇ ತೋರಿಸ್ಲಿಲ್ವಲ್ಲ. ನಾವು ಮಾಡಿದ್ದು ತುಂಬಾನೇ ತಪ್ಪು. ಅವರಿಗೆ ಎಷ್ಟು ಬೇಜಾರಾಗಿರ್ಬೇಕು. ಅವರು ಮೇ ಬಿ ನಮ್ಮ ಮೇಲೆ ಕೋಪಿಸ್ಕೊಂಡಿರ್ಬೇಕು. ಅದಕ್ಕೆ ನೀ ಟ್ಯಾಕ್ಸಿಗೆ ಬೇಗನೆ ಹತ್ತಿ ಹೊರಟ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡು ಬೇಗನೆ ಅವರ ಮನೆಗೆ ಹೋಗಿ ಅವರನ್ನ ಡೈರೆಕ್ಟ್ ಆಗಿ ನೋಡಿ ಅವರನ್ನ ಸಮಾಧಾನ ಮಾಡಿ ಬರೋಣ ಅಂತ ಕೆಳಗಡೆ ಇಳಿದು ಬಂದು ನಮ್ಮ ಲೇಡಿ ಅವರನ್ನ ಹಿಂದೆನೆ ಫಾಲೋ ಮಾಡಿ ಹೊರಡ್ತಾನೆ. ಪಾಪ ಈ ಕಡೆ ನಮ್ಮ ಲೇಡಿ ಅವರು ಟ್ಯಾಕ್ಸಿಲಿ ತುಂಬಾನೇ ಬೇಜಾರಾಗಿ ಹಾಗೆ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಬರ್ತಿರ್ತಾರೆ. ಯಾವ್ದರ ಬಗ್ಗೆ? ಆ ಹುಡುಗನ ಬಗ್ಗೆ ಮತ್ತೆ ನಿನ್ನೆ ರಾತ್ರಿ ನಡೆದಿದ್ದ ಘಟನೆಯ ಬಗ್ಗೆ. ಹಾಗೆ ಟ್ಯಾಕ್ಸಿನು ಮನೆಗೆ ಬಂದು ಸೇರುತ್ತೆ. ನಮ್ಮ ಲೇಡಿನು ಮನೆ ಬಂತು ಅಂತ ಟ್ಯಾಕ್ಸಿನ ಬಿಟ್ಟು ಕೆಳಗಡೆ ಇಳಿತಾರೆ. ಸೊ ಟ್ಯಾಕ್ಸಿ ಡ್ರೈವರ್ಗೆ ಹಣವನ್ನು ಸೆಟಲ್ ಮಾಡ್ಬಿಟ್ಟು ಮನೆ ಒಳಗಡೆ ಹೋಗೋಣ ಅಂತ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ನಮ್ಮ ಲೇಡಿ ಟ್ರೈ ಮಾಡ್ಬೇಕಾದ್ರೆ ಯಾರೋ ಮನೆ ಒಳಗಡೆ ನಗಡಿ ಮಾತಾಡ್ತಿರೋ ರೀತಿ ಸದ್ದಾಗ್ತಿರುತ್ತೆ. ಸೊ ಗಾಬರಿ ಆಗಿದ್ದ ನಮ್ಮ ಲೇಡಿ ಫಟ್ ಅಂತ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಒಳಗಡೆ ಬಂದು ನೋಡ್ಬೇಕಾದ್ರೆ ಅವರಿಗೆ ತುಂಬಾನೇ ಆಶ್ಚರ್ಯವಾಗ್ತಿರುತ್ತೆ. ಏನು ಅಂತ ನೋಡಿದ್ರೆ ಅಪ್ಪ ಮತ್ತೆ ಮಗಳು ಇಬ್ಬರು ಒಂದಾಗಿ ಕೂತು ಒಬ್ಬರಿಗೊಬ್ಬರು ಮಾತಾಡ್ಕೊಂಡು ಜಾಲಿಯಾಗಿ ಎಂಜಾಯ್ ಮಾಡಿ ನಗಾಡ್ತಿರ್ತಾರೆ. ಅದ್ರಲ್ಲೂ ಮಗಳು ಅವರ ಅಪ್ಪನ ಜೊತೆ ತುಂಬಾನೇ ಖುಷಿಯಾಗಿರ್ತಿದ್ದಾಳೆ. ಸೊ ಇದನ್ನ ನೋಡಿದ ನಮ್ಮ ಲೇಡಿ ಅವರಿಗೆ ಒಂದ್ ರೀತಿ ತುಂಬಾನೇ ಎಮೋಷನಲ್ ಆಗ್ತಿರುತ್ತೆ. ಕಣ್ಣಲ್ಲಿ ನೀರ್ ಕಚ್ಕೊಬಿಡ್ತಾರೆ. ಅವ್ರು ಅನ್ಕೊಂಡಿದ್ದ ರೀತಿನೇ ಅಪ್ಪ ಮತ್ತೆ ಮಗಳು ಚೆನ್ನಾಗಿ ಮಾತಾಡ್ಕೊಂಡು ಇಬ್ಬರು ಒಬ್ಬರಿಗೊಬ್ಬರು ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತಾರೆ. ಒಬ್ಬರ ಮೇಲೆ ಇನ್ನೊಬ್ಬರು ತುಂಬಾನೇ ಕ್ಯಾರಿಂಗ್ ಇಂದ ಇರ್ತಾರೆ. ಆವಾಗ ಮನೆ ಒಳಗಡೆ ನಮ್ಮ ಲೇಡಿ ಅವರು ಬಂದ್ಬಿಟ್ಟಿರೋದು ಗೊತ್ತಾಗಿದ್ದ ತಕ್ಷಣವೇ ತಂದೆ ಮಗಳ ಹತ್ರ, ಅಯ್ಯೋ ನೋಡಮ್ಮ ನಿಮ್ಮ ಅಮ್ಮ ಬಂದ್ಬಿಟ್ಲು, ಏನಾದ್ರೂ ಕತೆ ಹೊಡಿತಾಳೆ, ಏನಾದ್ರೂ ಹೇಳಿ ಮೂಡ್ ಅಪ್ಸೆಟ್ ಮಾಡ್ಬಿಡ್ತಾಳೆ, ಇಲ್ಲ ಜಗಳಕ್ಕೆ ಕರೀತಾಳೆ, ಬಾ ಫಸ್ಟ್ ನಾವು ನಮ್ಮ ರೂಮಿಗೆ ಹೋಗ್ಬಿಟ್ಟು ಅಲ್ಲಿ ನಾವು ಆಟಾಡೋಣ ಅಂತ ಹೇಳ್ಬಿಟ್ಟು ತಂದೆ ಖುಷಿಯಾಗಿ ಪ್ರೀತಿಯಿಂದ ತನ್ನ ಮಗಳನ್ನ ಕರ್ಕೊಂಡು ಮೇಲ್ಗಡೆ ಇರುವ ರೂಮಿಗೆ ಹೋಗ್ತಾರೆ. ಇದನ್ನ ನೋಡುವ ನಮ್ಮ ಲೇಡಿ ಅವರಿಗೆ ನಂಬೋಕೆನೆ ಆಗ್ತಾ ಇಲ್ಲ. ಇದ್ರೂ ತುಂಬಾನೇ ಖುಷಿಯಾಗಿ ನೆಮ್ಮದಿ ಆಗ್ತಿರ್ತಾರೆ. ಆಗಿರ್ಬೇಕಾದ್ರೆ ಹಿಂದೆ ಯಾರೋ ಬಂದು ನಿಂತಿರೋ ರೀತಿ ಅವರಿಗೆ ಫೀಲ್ ಆಗಿ ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಫೋಟೋ ಸ್ಟುಡಿಯೋ ಹುಡುಗ ಬಂದು ನಿಂತಿರ್ತಾನೆ. ಎಲ್ಲಿ ನಮ್ಮ ಲೇಡಿ ಅವರ ಮನೆಗೇನೆ ಬಂದ್ಬಿಟ್ಟಿದ್ದಾನೆ ಡೈರೆಕ್ಟ್ ಆಗಿ. ಅವನನ್ನ ಆ ಜಾಗದಲ್ಲಿ ನೋಡಿದ ತಕ್ಷಣ ನಮ್ಮ ಲೇಡಿ ಅವರಿಗೆ ಗಾಬರಿ ಆಗ್ಬಿಡುತ್ತೆ, ಎದೆನೆ ನಿಂತಂಗ ಆಗ್ಬಿಡುತ್ತೆ. ಆದ್ರೆ ಇವಾಗ್ಲೇನೆ ಆ ಫೋಟೋ ಸ್ಟುಡಿಯೋ ಹುಡುಗನಿಗೆ ಕೂಡ ಗೊತ್ತಾಗ್ಲಿಕ್ಕೆ ಬರುತ್ತೆ ನಮ್ಮ ಲೇಡಿ ಅವರಿಗೆ ಈ ರೀತಿಯ ಒಂದು ಫ್ಯಾಮಿಲಿ ಇರ್ತಿದೆ, ಇಷ್ಟು ದೊಡ್ಡ ಮಗಳು ಇರ್ತಿದ್ದಾಳೆ ಅಂತ. ಸೊ ತುಂಬಾನೇ ಶಾಕ್ ಆಗ್ಬಿಡ್ತಾನೆ. ಹಾಗೆ ಆ ಶಾಕಿನ ಜೊತೆಗೇನೆ ಆ ಲೇಡಿ ಅವರನ್ನ ನೋಡಿ ಇದನ್ನೆಲ್ಲ ಏನಕ್ಕಾಗಿ ಫಸ್ಟ್ ನನ್ನ ಹತ್ರ ಹೇಳಿಲ್ಲ ಅನ್ನೋ ರೀತಿ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಅವರನ್ನ ಕ್ವಶನ್ ಮಾಡ್ತಾನೆ. ಲೇಡಿ ಅವರಿಗೆ ಏನನ್ನ ಮಾಡುವುದು ಅಂತಾನೆ ಗೊತ್ತಾಗ್ತಿಲ್ಲ. ಅವರ ಬಾಯಿಂದ ಮಾತೆ ಬರ್ತಿಲ್ಲ. ಅವರ ಒಳಗಡೆ ಗಿಲ್ಟಿ, ನೋವು, ಇವಾಗ ಅಪ್ಪ ಮತ್ತೆ ಮಗಳು ಮಾತಾಡ್ಕೊಂಡಿರುವ ನೆಮ್ಮದಿ, ಖುಷಿ ಕೂಡ ಇರುತ್ತೆ. ಎಲ್ಲ ಅವರ ಒಳಗಡೆ ಇದ್ರೂ ಕೂಡ ಅವರ ಮುಖದಲ್ಲಿ ಇವಾಗ ಫುಲ್ ಬ್ಲಾಂಕ್ ಔಟ್ ಆಗಿರುತ್ತೆ. ಶಿ ಇಸ್ ಫ್ರೀಸ್ಡ್. ಹಾಗೆ ಬಾಯಿನ ತೆಗೆದು ಆ ಹುಡುಗನ ಹತ್ರ ಮಾತಾಡೋಣ ಅಂತ ಬರ್ಬೇಕಾದ್ರೆ ಯಾರಮ್ಮ ಅದು ಹೊರಗಡೆ ನಿಂತಿರೋದು ಅಂತ ಹಸ್ಬೆಂಡ್ ಕೇಳ್ತಾರೆ. ಅಷ್ಟೇ ಹಸ್ಬೆಂಡ್ ಅವರ ವಾಯ್ಸ್ ಅನ್ನ ಕೇಳಿದ ತಕ್ಷಣವೇ ನಮ್ಮ ಲೇಡಿ ಅವರು ತುಂಬಾನೇ ಗಾಬರಿ ಆಗೋಗ್ತಾರೆ. ಹಾಗೆ ಫಟ್ ಅಂತ ಸೇಲ್ಸ್ ಮ್ಯಾನ್ ಅವರು ಬಂದಿದ್ದಾರೆ ರೀ, ಹಾಗೆ ಅವರನ್ನ ಮಾತಾಡಿ ಹೊರಗಡೆ ಕಳಿಸ್ಬಿಡ್ತೀನಿ, ಏನೂ ತೊಂದರೆ ಇಲ್ಲ, ಏನೋ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡೋದಕ್ಕೆ ಬಂದಿದ್ದಾರೆ ಅಷ್ಟೇ ಅಂತ ಹೇಳಿ ಪ್ಲೇಟ್ ಅನ್ನು ಚೇಂಜ್ ಮಾಡ್ಬಿಡ್ತಾಳೆ ಆಂಟಿ. ಅಷ್ಟೇ ಆ ಲೇಡಿ ಅವರ ಲಿಪ್ ಮೂವ್ಮೆಂಟ್ ಅನ್ನ ಇಟ್ಕೊಂಡೇನೆ ಅವ್ರು ಏನನ್ನ ಹೇಳಿರ್ಬಹುದು, ಏನನ್ನ ಮಾತಾಡಿದ್ರು ಅಂತ ಕಂಡಿಡ್ಕೊಬಿಡ್ತಾನೆ ಹುಡುಗ. ತುಂಬಾನೇ ಬೇಜಾರಾಗೋಗ್ತಾನೆ, ನೊಂದೋಗ್ತಾನೆ. ಏನು ಇದ್ರು ಆ ಲೇಡಿಯನ್ನ ಇವನು ತುಂಬಾನೇ ಪ್ರೀತಿಸ್ಬಿಟ್ಟಿದ್ದಾನೆ. ಸೊ ಅವನಿಗೆ ಅವರನ್ನ ಬೈಯೋದಕ್ಕೂ ಆಗ್ತಾ ಇಲ್ಲ, ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅವನ ಬಾಯಿಂದ ಮಾತುಗಳೇ ಬರ್ತಿಲ್ಲ, ಬರೀ ಅಳು ಮಾತ್ರವೇ, ಅವನ ಕಣ್ಣಿಂದ ನೀರು ಮಾತ್ರವೇ ಬರ್ತಿದೆ. ಸ್ವಲ್ಪ ಹೊತ್ತು ಬಿಟ್ಟು ಆ ಲೇಡಿಯ ಮುಖವನ್ನು ನೋಡ್ಬಿಟ್ಟು, ನಾನು ಆವಾಗ್ಲೇ ಹೇಳ್ದೆ ಅಲ್ವಾ, ಬಾಯಿ ಮಾತ್ರವೇ ಯಾವಾಗ್ಲೂ ಸುಳ್ಳನ್ನ ಹೇಳುತ್ತೆ, ಕಣ್ಣು ಯಾವತ್ತೂ ಸುಳ್ಳನ್ನ ಹೇಳೋದೇ ಇಲ್ಲ. ಆದ್ರೆ ನಿನ್ನ ಕಣ್ಣುಗಳು ನನ್ನ ಹತ್ರ ಸುಳ್ಳನ್ನ ಹೇಳ್ಬಿಡ್ತು. ನಿನ್ನ ಕಣ್ಣುಗಳು ತುಂಬಾನೇ ಸುಳ್ಳು, ಅದನ್ನ ಕಂಡುಹಿಡಿಯೋದಕ್ಕೆ ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೇನೆ ಇಷ್ಟು ದಿನಗಳಾಗಿ ನಾನು ಏಮಾರಿ ಬಂದಿದ್ದೀನಿ ನಿನ್ನ ಹತ್ರ ಅಂತ ಹೇಳಿ ತುಂಬಾನೇ ಫೀಲ್ ಮಾಡ್ತಿರ್ತಾನೆ. ನಂತರ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೊರಟು ಬಿಡ್ತಾನೆ ಹುಡುಗ. ಆವಾಗ ನಮ್ಮ ಲೇಡಿಯನ್ನು ಡೋರ್ ಅನ್ನ ಪಟಾರ್ ಅಂತ ಕ್ಲೋಸ್ ಮಾಡ್ಬಿಟ್ಟು ಆ ಜಾಗದಲ್ಲಿ ಕೆಳಗಡೆ ಕೂತು ಗುಳೋ ಅಂತ ಅಳ್ತಿರ್ತಾರೆ. ಆದ್ರೆ ಸದ್ಯ ಹೊರಗಡೆ ಬರೋದಿಲ್ಲ. ಮನಸ್ಸಿನ ಒಳಗಡೆ ತುಂಬಾನೇ ಬೇಜಾರಾಗ್ತಿರ್ತಾರೆ. ಅಪ್ಸೆಟ್ ಆಗಿ ಆ ರೀತಿ ಆ ಲೇಡಿ ಅವರು ಕೂತಿರ್ಬೇಕಾದ್ರೆ ಆವಾಗ ಅವರ ಮಗಳಾದ ಆ ಪುಟ್ಟ ಹುಡುಗಿ ಅಲ್ಲಿಗೆ ಬಂದು ಅವರ ಅಮ್ಮನನ್ನ ನೋಡಿ, ಅಮ್ಮ ಯಾರೋ ಒಬ್ಬ ಅನ್ನೋನ್ ವ್ಯಕ್ತಿಯ ಜೊತೆ ನೀವು ಮಾತಾಡ್ತಿದ್ರಲ್ಲ, ಅವರು ನಿಮ್ಮನ್ನು ತುಂಬಾನೇ ಲವ್ ಮಾಡ್ತಿದ್ದಾರಾ ಅಂತ ಸೈನ್ ಲ್ಯಾಂಗ್ವೇಜ್ ಮಾಡಿನೇ ಅವರ ಅಮ್ಮನ ಹತ್ರ ಕ್ವಶನ್ ಅನ್ನ ಮಾಡ್ತಾಳೆ. ಸೊ ಇದನ್ನ ಕೇಳಿದ ನಮ್ಮ ಲೇಡಿ ಅವರಿಗೆ ಇನ್ನವೇ ಅಳು ಜಾಸ್ತಿ ಆಗುತ್ತೆ. ಅವರ ಮಗಳ ಹತ್ರ ಅದ್ರ ಬಗ್ಗೆ ಏನನ್ನ ಹೇಳೋದು ಅಂತಾನೆ ಅವರಿಗೆ ಗೊತ್ತಾಗ್ತಿಲ್ಲ. ಮನ್ಸೊಳಗಡೆ ಅಷ್ಟು ನೋವು, ಅಷ್ಟು ಫೀಲಿಂಗ್ಸ್ ಇರುತ್ತೆ. ಆದ್ರಿಂದ ಇವಾಗ ಏನನ್ನ ಮಾಡೋದು ಅಂತ ಗೊತ್ತಾಗದೆ ಇರುವ ನಮ್ಮ ಲೇಡಿ ಅವರ ಮಗಳ ಹತ್ರ, ನನಗೆ ಆ ಪರ್ಸನ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿ ತುಂಬಾನೇ ಎಮೋಷನಲ್ ಆಗ್ತಾರೆ ಲೇಡಿ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಈ ಎಪಿಸೋಡ್, ಹೇಗಿತ್ತು ಈ ಪಾರ್ಟ್? ಇದೇ ತರ ಇದ್ರಲ್ಲಿ ಇನ್ನ 3 ಪಾರ್ಟ್ ಇರ್ತಿದೆ. ಅದುವೇ ಬೇಕು ಅನ್ನೋರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇವತ್ತು ನೋಡಿದ ಈ ಅಂಕಹಿ ಪಾರ್ಟ್ ಹೇಗಿರ್ತಿತ್ತೋ, ಹೇಗೆ ನೀವು ಫೀಲ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆ ಲೇಡಿ ಮಾಡಿದ್ದು ಸರಿನಾ, ಹಸ್ಬೆಂಡ್ ಮಾಡಿದ್ದು ಸರಿನಾ, ಇಲ್ಲ ಲವರ್ ಹುಡುಗ ಮಾಡಿದ್ದು ಸರಿನಾ? ಇದ್ರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.